ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಕಳೆದ ಸಂಚಿಕೆಯಿಂದಲೂ ಕೂಡ ಅನುಭವಗೋಷ್ಠಿಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೀವಿ. ಯಾವ ರೀತಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಹಲವು ವಿಧದ ಚರ್ಚೆಗಳು ನಡೀತಾ ಇದ್ವು, ಅದೇ ಆಶಯದೊಂದಿಗೆ ನಾವು ಕೂಡ ಹಲವಾರು ವಿಷಯಗಳನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ವೀಕ್ಷಕರೇ, ಇವತ್ತಿನ ಒಂದು ಚರ್ಚಾ ವಿಷಯದಲ್ಲಿ ನಾವು ಆಯ್ದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದರೆ, ದೇಶದ ಪ್ರಗತಿಯಲ್ಲಿ ಕೃಷಿ ಪಾತ್ರ ಹೆಚ್ಚು ಅಥವಾ ಕೈಗಾರಿಕೆ ಪಾತ್ರ ಹೆಚ್ಚು ಅನ್ನೋ ವಿಷಯದ ಬಗ್ಗೆ. ಯಾಕಂದರೆ ಇವತ್ತಿನ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಎರಡೂ ವಲಯಗಳು ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾನೆ ಬರ್ತಾ ಇದೆ. ಇವತ್ತು ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ 4 ಜನ ಅತಿಥಿಗಳಿದ್ದಾರೆ. ಬನ್ನಿ ಅವರನ್ನು ಪರಿಚಯ ಮಾಡ್ಕೊಳ್ಳೋಣ. ಈಗ ಕೈಗಾರಿಕೆ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಕೊಟ್ರೇಶ್ ಉಪ್ಪಾರ್ ಅವರು, ಸಂಸ್ಥಾಪಕರು, ಕೇಂದ್ರ ಸಾಹಿತ್ಯ ವೇದಿಕೆ ಹಾಸನದಿಂದ ಬಂದಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇದೇ ವಿಷಯದ ಬಗ್ಗೆ, ಕೈಗಾರಿಕೆಗಳ ಪಾತ್ರ ಹೆಚ್ಚು ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಲತಾಮಣಿ ತುರುವೇಕೆರೆ, ಶಿಕ್ಷಕಿ ಮತ್ತು ಕವಿಯತ್ರಿ, ಇವರು ತುರುವೇಕೆರೆಯಿಂದ ಬಂದಿದ್ದಾರೆ, ತುಮಕೂರು ಜಿಲ್ಲೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ದೇಶದ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳಿಗಿಂತ ಕೃಷಿ ಪಾತ್ರನೇ ಹೆಚ್ಚು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಸತೀಶ್ ಆರ್, ಪ್ರಾಂಶುಪಾಲರು, ಕಾಗದ ನಗರ ಆಂಗ್ಲ ಪ್ರೌಢಶಾಲೆ, ಭದ್ರಾವತಿಯಿಂದ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೃಷಿ ಪಾತ್ರದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಶಬ್ರಿನಾ ಅಲಿ ಮಹಮ್ಮದ್, ಇವರು ಕೂಡ ಶಿಕ್ಷಕಿ ಮತ್ತು ಕವಿಯತ್ರಿ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ವೀಕ್ಷಕರೇ, ಇಂದಿನ ವಿಷಯ ಕೃಷಿ ಮತ್ತು ಕೈಗಾರಿಕಾ ವಲಯಗಳಲ್ಲಿ ಯಾವುದು ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋದು ಇವತ್ತಿಗೆ ಚರ್ಚೆ ವಿಷಯ. ದೇಶದ ಆರ್ಥಿಕ ಪ್ರಗತಿಯಲ್ಲಿ ಎರಡೂ ವಲಯಗಳ ಪಾತ್ರನೂ ಕೂಡ ತುಂಬ ಮಹತ್ವದ್ದಾಗಿದೆ. ಕೆಲವೊಂದು ಸಮಯದಲ್ಲಿ ನಮಗೆ ಅನಿಸ್ಬೋದು ಕೃಷಿ ಪಾತ್ರ ಜಾಸ್ತಿ ಇದೆ, ಕೆಲವೊಂದು ಸಮಯದಲ್ಲಿ ಅನಿಸ್ಬೋದು ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಜಗತ್ತಿನಲ್ಲಿ ಕೈಗಾರಿಕೆಗಳು ಬೆಳವಣಿಗೆ ಕಂಡ್ರೆ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯ ಅಂತಕ್ಕಂಥ ಮಾತು ಕೂಡ ಬರ್ತಾ ಇದೆ. ಯಾಕಂದರೆ ಹಲವು ಆಧುನಿಕ ನಮ್ಮ ಒಂದು ಪರಿಸ್ಥಿತಿಯಲ್ಲಿ ಕೆಲವೊಂದು ದೇಶಗಳು ಕೈಗಾರಿಕೆ ಆಧಾರಿತವಾಗಿ ಸಾಕಷ್ಟು ಪ್ರಗತಿಯನ್ನು ಸಾಧನೆ ಮಾಡಿರೋದು ಕಂಡಿರ್ಬೋದು. ಮತ್ತು ಬ್ರೆಜಿಲ್, ಚೀನಾ, ಭಾರತದಂಥ ದೇಶಗಳು ಕೃಷಿಯನ್ನೇ ಅವಲಂಬಿಸಿ ಸಾಕಷ್ಟು ರಫ್ತು ಮಾಡೋದ್ರ ಮೂಲಕ ನಮ್ಮ ದೇಶದ ಆರ್ಥಿಕ ತಲಾ ಆದಾಯವನ್ನು ಕೂಡ ಹೆಚ್ಚಿಸ್ತಕ್ಕಂಥ ಉದಾಹರಣೆಗಳು ನೋಡಿರ್ಬೋದು. ನೋಡೋಣ, ಈಗ ಕೃಷಿ ಮತ್ತು ಕೈಗಾರಿಕೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋದರೆ, ಈ ಕೈಗಾರಿಕೆಗಳ ಬಗ್ಗೆ ಮಾತಾಡ್ತಕ್ಕಂಥ ಕೊಟ್ರೇಶ್ ಉಪ್ಪಾರ್ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಸರ್, ಯಾವ ರೀತಿ ಕೈಗಾರಿಕೆಗಳು ನಮ್ಮ ದೇಶದ ಆರ್ಥಿಕ ಸುಧಾರಣೆಗೆ ಅಥವಾ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಗೆ ಪ್ರಮುಖ ಪಾತ್ರ ವಹಿಸಿವೆ? ಒಂದು ಒಳ್ಳೆಯ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಕೈಗಾರಿಕೆಗಳು ಮಾನವನ ದೇಹಕ್ಕೆ ಮೂಳೆಗಳು ಯಾವ ರೀತಿ ಪ್ರಮುಖನೋ, ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳು ಮಹತ್ವವನ್ನು ಬೀರ್ತಕ್ಕಂಥದ್ದು ನೋಡ್ತೀವಿ. ಯಾಕೆಂದರೆ ಇದುವರೆಗೂ ಯಾವುದಾದ್ರೂ ಒಂದು ದೇಶ ಪ್ರಗತಿ ಆಗಿದೆ ಅಂತಂದರೆ, ವೈಜ್ಞಾನಿಕವಾಗಿ ಏನಾದ್ರು ಪ್ರಗತಿ ಸಾಧಿಸಿದೆ ಅಂತಂದರೆ ಅದು ಕೈಗಾರಿಕೆಗಳ ಒಂದು ಕೊಡುಗೆ ಮಹತ್ತರವಾಗಿರುತ್ತೆ. ಇವತ್ತು ಭಾರಿ ಕೈಗಾರಿಕೆಗಳಲ್ಲಿ ನಾವು ಹಿಂದಿಲಿಂದನೂ ನೋಡ್ತಾ ಇದ್ದೀವಿ, ಈಗಿಂದಲ್ಲ. ಕೈಗಾರಿಕೆ 16-17ನೇ ಶತಮಾನದಲ್ಲಿ ಅತ್ಯಂತ ಹೆಚ್ಚಾಯಿತು, ಯಾವುದೋ ಮಧ್ಯ ಏಷ್ಯಾ ರಾಷ್ಟ್ರಗಳಲ್ಲಿ. ಅದಕ್ಕೂ ಹಿಂದೆ ಈ ಕೈಗಾರಿಕೆಗಳು ಗುಡಿ ಕೈಗಾರಿಕೆಗಳಾಗಿದ್ದವು. ಹಿಂದೆ 12ನೇ ಶತಮಾನಕ್ಕೆ ಹಿಂದೆನೂ ಸಹ ಗುಡಿ ಕೈಗಾರಿಕೆಗಳು ಇದ್ದವು. ಅನಂತರ ಈ ಭಾರಿ ಕೈಗಾರಿಕೆಗಳಾಗಿ ಪರಿವರ್ತನೆ ಒಂದು. ಗುಡಿ ಕೈಗಾರಿಕೆಗಳು ನಮ್ಮ 12ನೇ ಶತಮಾನದಲ್ಲಿ ಶಿವಶರಣರೆಲ್ಲರೂ ತಮ್ಮ ಗುಡಿ ಕೈಗಾರಿಕೆಗಳನ್ನು ಮಾಡ್ಕೊಂಡೇ ಬರ್ತಾರೆ. ಅವು ಸಹ ಕೈಗಾರಿಕೆ ಒಂದು ಭಾಗ. ಒಂದು ಕಡೆ ಬಸವಣ್ಣರು ಹೇಳ್ತಾರೆ, ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕೆ ಸಾಲಿಗನಾದ, ವೇದವನೋದಿ ಆರುವನಾದ. ಈ ರೀತಿ ಅಲ್ಲಿ ಗುಡಿ ಕೈಗಾರಿಕೆಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ ಶಿವಶರಣರು. ನಂತರ ಅವತ್ತು ಕಮ್ಮಾರನ ಏನು ಮಾಡ್ತಾ ಇದ್ರು, ಇವತ್ತು ಅದಕ್ಕೆ ಪೂರಕವಾಗಿ ಫ್ಯಾಕ್ಟ್ರಿಗಳು ಬಂದಿದ್ದಾವೆ. ಅವತ್ತು ಬುಟ್ಟಿ ಎಣಿತಾ ಇದ್ರು, ಬುಟ್ಟಿ ಮಾಡ್ತಕ್ಕಂಥ ಫ್ಯಾಕ್ಟ್ರಿಗಳು ಇವತ್ತು ಫ್ಯಾಕ್ಟ್ರಿಗಳು ಬಂದಿದ್ದಾವೆ. ಕೈಗಾರಿಕೆಗಳು, ದೊಡ್ಡ ದೊಡ್ಡ ಕೈಗಾರಿಕೆಗಳು, ಉದ್ಯಮಿಗಳು, ಗುಡಿ ಕೈಗಾರಿಕೆಗಳು ಇವತ್ತು ದೊಡ್ಡ ದೊಡ್ಡ ಉದ್ಯಮಗಳಾಗಿದ್ದಾವೆ. ಒಂದು ಕೃಷಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಒಂದು ದೇಶದ ಪ್ರಗತಿ ಬಗ್ಗೆ. ಕೃಷಿ ಪ್ರೋಗ್ರೆಸ್ ಆಗಬೇಕು ಅಂತಂದರೆ ಕೈಗಾರಿಕೆ ಕೊಡುಗೆ ಬಹಳ ಮಾತ್ರವಾಗಿತ್ತು. ಕೈಗಾರಿಕೆಗಳ ಪಾತ್ರವನ್ನು ಬಿಟ್ಟು ನಾವು ಕೃಷಿ ವಲಯವನ್ನು ಊಹಿಸ್ಕೊಳ್ಳಿಕ್ಕಾಗಲ್ಲ. ಯಾವುದಾದ್ರೂ ಒಂದು ದೇಶ, ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನು ನಾವು ಪಟ್ಟಿಯಲ್ಲಿ ತೆಗೆದುಕೊಂಡಾಗ ಅವೆಲ್ಲವೂ ಕೈಗಾರಿಕೆಗಳಲ್ಲಿ ಮುಂದಿರ್ತಕ್ಕಂಥ ರಾಷ್ಟ್ರಗಳು, ಕೈಗಾರೀಕರಣದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥ ರಾಷ್ಟ್ರಗಳು. ರೈತಾಪಿ ವರ್ಗ ಹಿಂದೆ ಈ ಕೃಷಿ ಮತ್ತು ಕೈಗಾರಿಕೆ ಎರಡನ್ನ ಲಿಂಕ್ ಮಾಡಿ ಮಾತಾಡ್ತೀನಿ. ಯಾಕೆ ಕೈಗಾರಿಕೆ ಇಂಪಾರ್ಟೆಂಟು ಅನ್ನೋದಕ್ಕೆ, ಒಂದು ನೇಗಿಲು ಹೊಡಿಬೇಕಾಗಿತ್ತು, ಒಂದು 10 ಎಕರೆ ಜಮೀನಿತ್ತು ಅಂತಂದರೆ 10 ಎಕರೆ ಜಮೀನನ್ನು ನಾನು ನೇಗಿಲು ಹೊಡಲಿಕ್ಕೆ ತಿಂಗಳಾನ್ಗಟ್ಟಲೆ ಟೈಮ್ ವ್ಯಯ ಮಾಡಬೇಕಾಗಿತ್ತು. ಎತ್ತುಗಳನ್ನ ಹೂಡಬೇಕಾಗಿತ್ತು. ಅದು ಬರೀ 2 ಎತ್ತರಿಂದ ಆಗ್ತಾ ಇರಲಿಲ್ಲ. ನಮ್ಮ ಉತ್ತರ ಕರ್ನಾಟಕ ಬಂದೆ ಅಂದರೆ ದೊಡ್ಡ ದೊಡ್ಡ ಕೆಬಿನೆಟ್ ಹೊಡಿತೀವಿ ನಾವು.
5 ಜೊತೆ 10 ಜೊತೆ ಎತ್ತನ್ನು ಕಟ್ಟಿಬಿಟ್ಟು ಹೊಡಿತಕ್ಕಂಥದ್ದು. ಮತ್ತು ಅಷ್ಟೇ ಜನ ಬೇಕಾಗಿತ್ತು, ಪರಿಶ್ರಮ ಬೇಕಾಗಿತ್ತು, ಪ್ರಾಣಿಗಳು ಬೇಕಾಗಿತ್ತು. ಇವತ್ತು ಔದ್ಯೋಗಿಕೀಕರಣ ಮತ್ತು ಕೈಗಾರೀಕರಣದಿಂದ ಯಂತ್ರೋಪಕರಣಗಳು ಬಂದಿದ್ದಾವೆ ನಮಗೆ. ಇದು ಕೈಗಾರಿಕೆಯ ಮಹತ್ತರವಾದಂಥ ಕೊಡುಗೆ. ಅಲ್ಲಿ ತಿಂಗಳಾನುಗಟ್ಟಲೆ ಮಾಡ್ತಕ್ಕಂಥ ಒಂದು ಜಮೀನು ಉಳಿಮೆಯನ್ನು ರೈತ ಈ ಕೈಗಾರಿಕೆ ಇರೋದ್ರಿಂದ ಈ ಉಪಕರಣವನ್ನು ಬಳಸ್ಕೊಂಡು ಒಂದು ದಿನದಲ್ಲಿ ಮುಗಿಸ್ತಾನೆ 10 ಎಕರೆನೇ. ಈಗ ಕುಯ್ಲು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಟಾವು ಮಾಡ್ತಕ್ಕಂಥದ್ದು ನೂರಾರು ಜನ ಕೆಲಸ ಮಾಡಬೇಕಾಗಿತ್ತು. ಒಂದು ದಿನದಲ್ಲಿ ಈ ಕೈಗಾರಿಕೆ ಕೊಡುಗೆ ಅದು ಕಟಾವು ಮಾಡ್ತಕ್ಕಂಥ ಮಿಷಿನುಗಳು. ಇನ್ನು ಕೈಗಾರೀಕರಣದಿಂದ ಕೃಷಿ ಪ್ರಗತಿಗೆ ಅಷ್ಟೇ ಅಲ್ಲ, ಬೇರೆ ದೈನಂದಿನ ಜೀವನದಲ್ಲಿಯೂ ಸಹ ಒಂದು ದೇಶದ ಪ್ರಗತಿ ಅಂದರೆ ಬರೀ ಕೃಷಿಯಿಂದ ಮಾತ್ರ ಸಾಧ್ಯ ಅಲ್ಲ. ಇತರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲದರಲ್ಲೇ ಪ್ರಗತಿ ಇದ್ದ ಮಾತ್ರ ಒಂದು ದೇಶದ ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ. ಈಗೆಲ್ಲ ಧರ್ಮದ ವಿಚಾರಗಳು ಬರ್ತವೆ, ಸಾಂಸ್ಕೃತಿಕ ವಿಚಾರಗಳು ಬರ್ತವೆ. ಈ ನಿಟ್ಟಿನಲ್ಲಿ ಎಲ್ಲದರಲ್ಲಿ ನೋಡಿದಾಗ ನಮಗೆ ಕೈಗಾರಿಕೆಗಳು ಎಲ್ಲ ವಿಭಾಗಗಳಲ್ಲೂ ಕಾಣ್ತವೆ. ನಮಗೆ ಹಾಗಾಗಿ ಕೈಗಾರಿಕೆಗೆ ಮಹತ್ವವನ್ನು ಬೀರ್ತವೆ. ಅಂದ್ರೆ ಈಗ ಕೈಗಾರಿಕೆಗಳು ಹೇಗೆ ಅಂತಂದ್ರೆ ಒಂದು ಮನುಷ್ಯನ ಒಂದು ಬೆನ್ನು ಮೂಳೆ ಮುಖ್ಯ ಆಧಾರ. ಅಂದ್ರೆ ಮನುಷ್ಯನ ಮೂಳೆಗಳಲ್ಲಿರ್ತಕ್ಕಂಥ ದೇಹನ ನಾವು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ತರವಾಗಿ ಕೈಗಾರಿಕೆ ಇಲ್ಲಿರ್ತಕ್ಕಂಥ ದೇಶಗಳು ಕೂಡ ಸಾಧ್ಯತೆ ಇಲ್ಲ ಅಂತಕ್ಕಂಥ ಉದಾಹರಣೆಯನ್ನ ನಮ್ಗೆ ಕೊಟ್ರೇಶ್ ಉಪ್ಪಾರ್ ಅವರು ಹೇಳಿದ್ರು. ಯಾಕಂದ್ರೆ ನೋಡಿ, ಕೈಗಾರಿಕೆ ತಾನು ದೇಶದ ಪ್ರಗತಿಗೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆ ಸಲ್ಲಿಸದೇ ಅಲ್ಲದೆ ಕೃಷಿಯ ಒಂದು ಅಭಿವೃದ್ಧಿಗೂ ಕೂಡ ಕೈಗಾರಿಕೆ ವಲಯ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಕೃಷಿ ವಲಯದ ಕೂಡ ಸಾಕಷ್ಟು ಕೊಡುಗಿದೆ. ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಕೃಷಿ ಕೃತ್ಯ ಮಾಡುವ ಸದ್ಭಕ್ಕನ ಪಾದಗಳ ತೋರಿಸಿ ಬದುಕಿಸಯ್ಯ ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರು ಪಾವನ ನೋಡ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತು. ಅಂದ್ರೆ ಆ ಕೃಷಿಕನಿಗೆ ನಮ್ಮ ಭಾರತದಲ್ಲಿ ಒಂದು ಪೂಜ್ಯನೀಯ ಸ್ಥಾನವಿದೆ. ಯಾವ ರೀತಿ ಒಬ್ಬ ದೇಶ ಕಾಯೋ ಸೈನಿಕನಿದೆಯೋ ಅಷ್ಟೇ ಒಂದು ಮಹತ್ವದ ಸ್ಥಾನವನ್ನು ನಾವು ಕೃಷಿ ಕೊಟ್ಟಿದ್ದೀವಿ. ಯಾಕಂದ್ರೆ ಇವತ್ತು ದೇಶವನ್ನ ಸಾಕ್ತಕ್ಕಂಥವನೇ ಅನ್ನದಾತ. ಈ ವಿಷಯದ ಬಗ್ಗೆ ಸತೀಶ್ ಸರ್ ಏನ್ ಹೇಳ್ತೀರಾ? ದೇಶದ ಅಭಿವೃದ್ಧಿಯಲ್ಲಿ ಕೃಷಿಯ ಪಾತ್ರದ ಮಹತ್ವದ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಶಿಷ್ಟವಾದ ಕವನವನ್ನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ರಚನೆ ಮಾಡಿದ್ದಾರೆ. ಆ ಕವಿ ರಚನೆ ಮಾಡಿರ್ತಕ್ಕಂಥ ಕೃಷಿಯ ಮಹತ್ವದ ಗೀತೆಯನ್ನು ಹಾಡೋದ್ರ ಮೂಲಕ ನಾನು ಈ ಕಾರ್ಯಕ್ರಮಕ್ಕೆ ಈ ಒಂದು ಕೃಷಿಯ ಪಾತ್ರದ ಬಗ್ಗೆ ವಿವರಣೆ ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ನೇಗಿಲ ಹಿಡಿದು ಹೊಲದಲ್ಲಿ ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಹೋ ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವಯ್ಯಪ ಸಾಧನವು, ಕಷ್ಟದೊಳಗನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮ ಒಳಗನೆ ಭೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಈ ಒಂದು ಗೀತೆಯಿಂದ ಏನು ಗೊತ್ತಾಗುತ್ತೆ ಅಂದರೆ, ನೀವಾಗಲೇ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಕೃಷಿಯ ಮಹತ್ವವನ್ನು ಹೇಳ್ತಾ ಬಸವಣ್ಣನವರ ಒಂದು ವಚನವನ್ನು ಹೇಳಿದ್ರಿ. ಕೃಷಿಕನ ಮನಶುದ್ಧಿ, ತನುಶುದ್ಧಿ, ಅವನ ಮನೆಯಲ್ಲಿ ಪಾದಸ್ಪರ್ಶ ಮಾಡಿದ್ರೆ ಪಾವನರಾಗ್ತೀವಿ ಅಂತ ಹೇಳಿದ್ರಿ. ಅದೇ ರೀತಿ ಕೃಷಿ ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತ ಕರಿತೀವಿ. ಅಗ್ರಿಕಲ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಎಕಾನಮಿ ಅಂತ ಕರೀತಾರೆ. ಯಾಕೆ ಹೇಳ್ತಾರೆ ಅಂತಂದರೆ, ಕೈಗಾರಿಕೆಗಳು ಬ್ಯಾಕ್ ಬೋನ್ ಅಂತಾನೆ ಹೇಳಲ್ಲ. ಇಲ್ಲಿ ಕೃಷಿಯೇ ದೇಶದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಅಂತ. ಮನುಷ್ಯನ ಏನೋ ಕೊಟ್ರೆ ಸರ್ ಹೇಳ್ತಾ ಎಲ್ಲ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಹೇಳಿದ್ರು. ಆ ಏನೇ ಮೂಳೆಗಳು ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಹೇಳಿದ್ರು ಕೂಡ ಬೆನ್ನು ಮೂಳೆ ಇದೆಯಲ್ಲ, ಅದು ಎಲ್ಲ ಮೂಳೆಗಳನ್ನು ನಿಲ್ಲಿಸ್ತಕ್ಕಂಥ ಒಂದು ಸಾಧನ. ಸೊ ಹಾಗಾಗ್ಬಿಟ್ಟು ಕೃಷಿ ಆಧಾರಿತ ಆರ್ಥಿಕ ವ್ಯವಸ್ಥೆ ಇದೆಯಲ್ಲ, ಅದು ಯಾವತ್ತೂ ಕೂಡ ನಿಲ್ಲದೇ ಇರ್ತಕ್ಕಂಥ, ನಿರಂತರವಾಗಿ ಆದಾಯವನ್ನು ತರತಕ್ಕಂಥ ಒಂದು ಮೂಲ ಅಂತ ಹೇಳ್ಬೋದು. ನೋಡಿ, ನೀವಾಗಲೇ ಹೇಳ್ತಾ ಒಂದು ಮಾತು ಹೇಳಿದ್ರೆ, ಇಬ್ಬರು ವ್ಯಕ್ತಿನ ನಾವು ದೇಶದ ಬೆನ್ನೆಲುಬು ಅಂತ ಕರಿಬೋದು. ಹೇಗೆ ಅಂತಂದ್ರೆ, ಒಬ್ಬ ರೈತ ಮತ್ತೊಬ್ಬ ಸೈನಿಕ, ಎರಡು ಕಣ್ಣಿದ್ದಾಗೆ. ಒಬ್ಬ ರೈತ ದೇಶದಲ್ಲಿರ್ತಕ್ಕಂಥ ಸಮಸ್ತ ಜೀವರಾಶಿಗೆ ಅನ್ನವನ್ನು ಕೊಡ್ತಕ್ಕಂಥ ವ್ಯಕ್ತಿ ಅವನು. ಅದೇ ರೀತಿ ಒಬ್ಬ ಸೈನಿಕ ಇಡೀ ದೇಶದ ಜನರನ್ನ ಪರಕೀಯ ದಾಳಿಯಿಂದ ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿ. ಸೊ ಹಾಗಾಗಿ ಸೈನಿಕರನ್ನು ಕೂಡ ಒಂದು ಕಣ್ಣಾಂತಕ್ಕೆ ನೋಡ್ತೀವಿ ನಾವು, ರೈತರನ್ನು ಕೂಡ ಒಬ್ಬ ಕಣ್ಣಾಗಿ ನೋಡ್ತೀವಿ. ಸೊ ಹಾಗಾಗಿ ದೇಶದ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೆಗೆ ಕೃಷಿಯೇ ಮೂಲ ಅನ್ನೋ ವಿಚಾರವನ್ನು ನಾನು ಮುಂದಿನ ವಿಚಾರದಲ್ಲಿ ಚರ್ಚೆ ಮಾಡಿ ಹೇಳ್ತಾ ಇದ್ದೀನಿ.
ಓಕೆ, ಒಳ್ಳೆ ವಿಚಾರವನ್ನ ತಿಳಿಸಿದ್ರು. ಯಾಕಂದ್ರೆ ಕೃಷಿ ದೇಶದ ಬೆನ್ನೆಲುಬು ಅಂತಕ್ಕಂಥ ವಿಚಾರವನ್ನ ಸತೀಶ್ ಅವರು ಹೇಳಿದ್ರು. ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ. ಅಂದ್ರೆ ಕೃಷಿಯನ್ನು ನಂಬಿರ್ತಕ್ಕಂಥವನು ಯಾವಾಗಲೂ ಕೂಡ ಅವನು ಕೃಷಿ ಕೈ ಬಿಡೋದಿಲ್ಲ ಅಂತಕ್ಕಂಥದ್ದು. ಮತ್ತೆ ಈ ಕೈಗಾರಿಕೆಗಳಿಗೆ ಬಂದರೂ ಕೂಡ ಅಷ್ಟೇ. ಕೈಗಾರಿಕೆಗಳ ವಿಷಯಕ್ಕೆ ಬಂದಾಗ ಇವತ್ತು ಆಧುನಿಕ ಜಗತ್ತಿನಲ್ಲಿ ಯಾವ ರಾಷ್ಟ್ರ ಕೈಗಾರಿಕೆಯಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆಯೋ ಆ ರಾಷ್ಟ್ರಗಳು ಇವತ್ತು ಅಭಿವೃದ್ಧಿ ರಾಷ್ಟ್ರಗಳು ಅನ್ನೋ ವಿಷಯದಲ್ಲಿ ನಾವು ಉದಾಹರಣೆಗಳ ಸಮೇತ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳನ್ನು ನೋಡ್ತೀವಿ. ಇವತ್ತು ಎಷ್ಟೋ ರಾಷ್ಟ್ರಗಳಲ್ಲಿ ಕೃಷಿ ಇಲ್ಲದೇ ಶ್ರೀಮಂತ ರಾಷ್ಟ್ರ ಆಗಿರ್ತಕ್ಕಂಥ ಉದಾಹರಣೆಗಳಿವೆ. ನೀವು ಅರಬ್ ಕಂಟ್ರಿಗಳಲ್ಲಿ ನೋಡಿರ್ಬೋದು. ಅವೆಲ್ಲವೂ ಕೂಡ ಕೃಷಿ. ಹಾಗಾಗಿ ಇಲ್ಲಿ ಕೈಗಾರಿಕೆ ಪಾತ್ರವನ್ನು ಕೂಡ ನಾವು ಅದನ್ನ ತಳ್ಳಿ ಹಾಕೋಗಿಲ್ಲ. ಏನ್ ಹೇಳ್ತೀರಿ ಮೇಡಮ್ ಈ ವಿಷಯದ ಬಗ್ಗೆ? ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇಂದಿನ ಚರ್ಚಾ ವಿಷಯ ತುಂಬ ಅತ್ಯಮೂಲ್ಯವಾದಂತಹ ವಿಷಯ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ದೇಶ ಅಭಿವೃದ್ಧಿ ಕಾಣಬೇಕು ಅಂದರೆ ಅಲ್ಲಿ ಕೃಷಿ ಹೆಚ್ಚು ಮುಖ್ಯ ಪಾತ್ರವನ್ನು ವಹಿಸುತ್ತಾ ಅಥವಾ ಕೈಗಾರಿಕೀಕರಣ ಹೆಚ್ಚು ಮುಖ್ಯ ಪಾತ್ರವನ್ನು ವಹಿಸುತ್ತಾ ಅಂತ. ಅದರಲ್ಲಿ ನಾವು ಕೈಗಾರಿಕೆಗಳೇ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿರೋದು, ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರೋದು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂದರೆ ನಮ್ಮ ಎದುರಾಳಿ ಸ್ಪರ್ಧಿಗಳು ಹೇಳಿದ್ರು ರೈತ ದೇಶದ ಬೆನ್ನೆಲುಬು ಅಂತ. ಕೇವಲ ಬೆನ್ನಿನ ಮೂಳೆ ಇದ್ರಷ್ಟೇ ಸಾಲದು. ಒಂದು ದೇಹದ ರಚನೆ ಆಗಬೇಕು ಅಂದರೆ ಅದರಲ್ಲಿ ಬೆನ್ನಿನ ಮೂಳೆ ಮುಖ್ಯ. ಆದರೆ ಬರೀ ಬೆನ್ನು ಮೂಳೆನೇ ಇಟ್ಕೊಂಡು ಬಾಕಿ ಎಲ್ಲ ಅಂಗಾಂಗಗಳು ಕೆಲಸ ಮಾಡ್ತವೆ ಅನ್ನೋದು ಅಷ್ಟು ಅಕ್ಷರಶಃ ಸತ್ಯ ಅಲ್ಲ. ಬರೀ ಬೆನ್ನು ಮೂಳೆ ಇದ್ದಷ್ಟಕ್ಕೆ ಅವನು ಪರಿಪೂರ್ಣ ಮಾನವ ಆಗಲ್ಲ. ಸೊ ಬೆನ್ನು ಮೂಳೆ ಜೊತೆಗೆ ಏನೆಲ್ಲ ಇರ್ಬೇಕೋ ಅದೆಲ್ಲ ಇದ್ದಾಗ ಅವನು ಪರಿಪೂರ್ಣ ಮಾನವ ಆಗ್ತಾನೆ. ತಾನೊಂದು ಉತ್ತಮವಾದ ಜೀವನವನ್ನ ಸಾಗಿಸ್ತಾನೆ. ಇಲ್ಲ ಅಂದ್ರೆ ಅಂಗವಿಕಲ ಅನ್ನಿಸ್ಕೋತಾನೆ, ಒಂದ್ ಕಡೆ ಮೂಲೆಯಲ್ಲಿ ಬಿದ್ದಿರ್ತಾನೆ ಹೊರತು ಅದರಿಂದ ಯಾವುದೇ ಒಂದು ಉಪಯೋಗ ಆಗ್ಲಿಕ್ಕಿಲ್ಲ. ಅದೇ ರೀತಿ ಆ ರೈತನ ಬೆನ್ನೆಲುಬಿಗೆ ಹೇಗೆ ಹೋಲಿಸಿದ್ರೋ, ನಾನು ಆ ಬೆನ್ನೆಲುಬನ್ನ ಒಂದು ಮನೆಯ ಯಜಮಾನನಿಗೆ ಹೋಲಿಸ್ತೀನಿ. ಆ ಮನೆಯ ಯಜಮಾನ ಅಂತ ಅನ್ನಿಸ್ಕೊಂಡೋನು ಮನೇಲಿ ಬಾಕಿ ಉಳಿದಿರೋ ಅಂತ ಸದಸ್ಯರು ಇದ್ರೆ ಮಾತ್ರ ಅವನು ಯಜಮಾನ ಅನ್ನಿಸ್ಕೋತಾನೆ. ಉಳಿದ ಸದಸ್ಯರು ಇಲ್ಲ ಅಂದ್ರೆ ಸೇವಕನು ಅವನೇ, ಯಜಮಾನನು ಅವನೇ ಆಗ್ತಾನೆ. ಏನು ಲಾಸ್ ಇಲ್ಲದೆ ಇರ್ಬೋದು, ಆದ್ರೆ ಯಜಮಾನ ಅಂತ ಅನ್ನಿಸ್ಕೊಳಲ್ಲ, ಅವನು ಪ್ರಮುಖ ಅಂತ ಅನ್ನಿಸ್ಕೊಳಲ್ಲ. ಅವನ ಮಹತ್ವ ಅಲ್ಲಿ ಯಾರಿಗೂ ತಿಳಿಯಲ್ಲ. ಒಬ್ಬ ಒಂಟಿತನವಾಗಿ ಅವನಿದಾನೆ ಅಂತ ಅಂದಾಗ ಅವನ ಮಹತ್ವ ಏನು ಅಂತ ಬೇರೆಯವರಿಗೂ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಅವನಿದಾನ, ಅವನಿಗೆ ಅವನ್ ಯಜಮಾನ ಆಗಿರ್ತಾನೆ, ಅವನಿಗೆ ಅವನ್ ಮಹತ್ವನ ಕಂಡ್ಕೋಬಹುದು ವಿನಃ ಬೇರೆಯವರಿಗೆ ಅವನ ಯಜಮಾನ ಸ್ಥಾನದಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ, ಖಂಡಿತ ಸಾಧ್ಯ ಆಗೋದಿಲ್ಲ. ಮತ್ತೆ ಜಗತ್ತಿನ ಎರಡು ಕಣ್ಣುಗಳು ಅಂತ ತುಂಬಾ ಸೊಗಸಾಗಿ ಹೇಳಿದ್ರು. ಅದರಲ್ಲಿ ಒಂದು ರೈತ, ಮತ್ತೊಂದು ಸೈನಿಕ ಅಂತ. ಅದನ್ನ ನಾವು ಒಪ್ಕೊಳ್ಳೇಬೇಕು. ಹೌದು, ಅದ್ರಲ್ಲಿ ರೈತ ಮತ್ತೆ ಸೈನಿಕ ಇಬ್ರು ಜಗತ್ತಿನ ಕಣ್ಣುಗಳು ಅಂತ ಯಾಕೆ ಕರಿತೀವಿ ಅಂದ್ರೆ, ರೈತ ಅನ್ನದಾತ ಆಗಿರ್ತಾನೆ. ತಾನು ಅವಲಂಬಿಸಿರೋ ಅಂತ ಕೃಷಿ ಕಾಯಕ ಏನಿದೆ ಅದರಿಂದ ಜನಗಳಿಗೆ ಅನ್ನದಾನ ಮಾಡೋದ್ರಿಂದ, ಬೆಳೆ ಬೆಳೆದು ಅನ್ನನ ಅವನು ಒದಗಿಸಿ ಕೊಡೋದ್ರಿಂದ ಅನ್ನದಾತ ಅನ್ನಿಸ್ಕೋತಾನೆ. ಹಾಗೆ ಸೈನಿಕ ತನ್ನ ದೇಶದ ಗಡಿಭಾಗದಲ್ಲಿ ನಿಂತು ತನ್ನ ಪ್ರಾಣನ ಒತ್ತೆ ಇಟ್ಟು ಬೇರೆ ನಮ್ಮೆಲ್ಲರ ಪ್ರಾಣನ ರಕ್ಷಿಸ್ತಿದ್ದಾನೆ ಅಂದ್ರೆ ಅವ್ನ್ ನೇಗ್ಲು ಹಿಡ್ಕೊಂಡು ರಕ್ಷಿಸ್ತಾ ಇರಲ್ಲ ರೈತಂದ, ಅಥವಾ ಯಾವ್ದೋ ಮರದ ದೊಣ್ಣೆಗಳನ್ನ ಹಿಡ್ಕೊಂಡು ರಕ್ಷಿಸ್ತಿರಲ್ಲ. ಅಲ್ಲಿ ಬೇಕಾಗಿರೋದು ಪಿರಂಗಿಗಳು, ಮದ್ದು ಗುಂಡುಗಳು, ಬಂದೂಕುಗಳು, ತನ್ನ ಆತ್ಮರಕ್ಷಣೆಗೆ ಏನೆಲ್ಲ ಬೇಕೋ ಆ ಎಲ್ಲಾ ಒಂದು ಪರಿಕರಗಳನ್ನ ತಯಾರಿಸ್ಕೊಡ್ತಾ ಇರೋದು ಈ ಕೈಗಾರಿಕೆಗಳು. ಈ ಕೈಗಾರಿಕೆಗಳು ಇಲ್ಲದೆ ಇದ್ದ ಪಕ್ಷದಲ್ಲಿ ರಾಷ್ಟ್ರ ಒಂದು ರಾಷ್ಟ್ರವಾಗಿ ಇರುತ್ತೆ ಹೊರತು ಅಭಿವೃದ್ಧಿ ರಾಷ್ಟ್ರ ಅಂತೂ ಆಗೋದಿಲ್ಲ. ಈಗ ರೈತ ಬೆಳೆ ಬೆಳಿಬೋದು, ಹತ್ತಿ ಬೆಳಿಬೋದು, ಎಣ್ಣೆ ಕಾಳುಗಳನ್ನ ಬೆಳಿಬೋದು, ಅವನ ಸಾಮರ್ಥ್ಯಕ್ಕೆ ಮೀರಿ ಬೆಳಿಬೋದು. ಆದ್ರೆ ಏನು ಪ್ರಯೋಜನ? ಹತ್ತಿ ಬೆಳೆದಿದ್ದೀನಿ ಅಂತ ಅಂದ್ಬಿಟ್ಟು ಹತ್ತಿನ ಮೈಗೆ ಅಂಟಿಸ್ಕೊಂಡು ಕೂರ್ಲಿಕ್ಕೆ ಆಗಲ್ಲ. ಆ ಹತ್ತಿನ ಒಂದು ಮಟ್ಟಕ್ಕೆ ತಂದು ಅದರಿಂದ ಬಟ್ಟೆ ಮಾಡಿ ಆ ಬಟ್ಟೆ ಮೂಲಕ ಅವನು ದುಡಿಮೆನ ಮಾಡ್ಕೋಬೇಕಾಗತ್ತೆ. ಅದಕ್ಕೊಂದು ರೂಪ ಕೊಡ್ಬೇಕು ಅಂದ್ರೆ ಅಲ್ಲಿ ಕೈಗಾರಿಕೆ ಪ್ರಮುಖವಾಗಿ ಬೇಕಾಗತ್ತೆ. ಹಾಗಾಗಿ ಕೃಷಿ 1% ಅಲ್ಲಿ ಒಂದು 50% ಅಷ್ಟೇ ಕೃಷಿ ಬೇಕಾಗಿದ್ರೆ ಅಷ್ಟೇ 50% ಕೈಗಾರಿಕೆಗಳು ಬೇಕಾಗತ್ತೆ. ಆದ್ರೆ ಇಂದಿನ ಜಗತ್ತಿಗೆ, ಈ ಆಧುನಿಕ ಜಗತ್ತಿಗೆ ಕೃಷಿ ಭಾಗ 20% ಇದ್ರೂ ಕೈಗಾರಿಕೆಗಳು ತುಂಬಾ ಬೇಕಾಗಿರೋದ್ರಿಂದ ಪ್ರತಿಯೊಂದು ರಂಗದಲ್ಲೂ ಕೈಗಾರಿಕೆ ಇದೆ. ಈಗ ಕೃಷಿದಲ್ಲೇ ತಗೊಳ್ಳಿ, ನೀವು ಕೃಷಿಲಿ ಏನೋ ಒಂದು ಬೆಳೆ ಬೆಳೀತಾ ಇದ್ದೀರಾ ಅಂದ್ರೆ ಆ ಬೆಳೆ ತುಂಬಾ ಫಲ ನೀಡಬೇಕು. ನಿಮ್ಗೆ ಫಲ ನೀಡಬೇಕು ಅಂದ್ರೆ ಅದಕ್ಕೆ ಬಳಸ್ತಿರಲ್ವಾ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ಅಥವಾ ಇನ್ನಿತರೆ ಔಷಧಿಗಳಾಗಿರ್ಬೋದು,
ಅಥವಾ ಬೇರೆ ಪರಿಕರಗಳು, ಈಗ ಗುರುಗಳು ಹೇಳಿದಾಗೆ ನೇಗಿಲು ಉಳೋದ್ರ ಬದಲು ಟ್ರ್ಯಾಕ್ಟರ್ ಬಂದಿದೆ, ಕಟಾವು ಮಾಡೋದಕ್ಕೆ ಆಗಿನ ಕಾಲದಲ್ಲಿ ಪರಿಕರಗಳೆಲ್ಲ ಏನ್ ಬಂದಿದೆ ಅದೆಲ್ಲ ಬಂದಿರೋದು ಕೈಗಾರಿಕೆಗಳ ಕೊಡುಗೆ. ಸೊ ಹಾಗಾಗಿ ಕೃಷಿ ಒಂದರಿಂದಾನೇ ಈ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋದು ಖಂಡಿತ ತಪ್ಪು. ಅದರಲ್ಲೂ ಕೃಷಿ ಪ್ರಮಾಣ ಕಡಿಮೆ ಇದ್ರೂ ಕೈಗಾರಿಕಾ ಪ್ರಮಾಣ ಹೆಚ್ಚಾಗಿದ್ದಲ್ಲಿ ಮಾತ್ರ ಈ ದೇಶದ ಅಭಿವೃದ್ಧಿ ಸಾಧ್ಯ. ಕೃಷಿ ಇದ್ದಾಗ ದೇಶ ತನ್ನಷ್ಟಕ್ಕೆ ತಾನು ಅಂಬೆಗಾಲಿಡೋ ಅಂತ ಸ್ಥಿತಿಲಿ ಇರ್ಬೋದು, ಆದ್ರೆ ಅದು ಒಂದು ಪ್ರಗತಿನ ಕಾಣ್ಬೇಕು, ಉತ್ತುಂಗ ಸ್ಥಿತಿಯಲ್ಲಿರ್ಬೇಕು. 4 ದೇಶಗಳ ಹೋಲಿಕೆ ಮಾಡಿದಾಗ ತಾನು ಪ್ರಥಮ ಸ್ಥಾನದಲ್ಲಿ ಇದೀನಿ ಅಂತ ತೋರಿಸ್ಕೊಳ್ಳೋದಿಕ್ಕೆ ಕೈಗಾರಿಕೆಗಳು ಅತ್ಯವಶ್ಯಕ ಅನ್ನೋದು ನನ್ನ ವಾದ ಸರ್. ಅಂದರೆ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ಸಹಕಾರ ನೀಡುತ್ತೆ ಅಂತಕ್ಕಂಥ ಅವ್ರದ್ದು ವಾದ ಆಗಿತ್ತು. ಯಾಕಂತಂದರೆ ಇವತ್ತು ಕೈಗಾರಿಕೆಗಳಿಂದ ಅವರು ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟರು. ಕೈಗಾರಿಕೆಗಳಿಂದ ಯಾವ್ಯಾವ ರೀತಿಯಾಗಿ ನಾವು ನಮ್ಮ ದೇಶದ ಒಂದು ಆರ್ಥಿಕತೆಗೆ ಕೊಡುಗೆಗಳಾಗಿ ಕೊಡ್ತವೆ ಅಂತಂದು. ಇಲ್ಲಿ ಒಂದು ವಚನ ಹೇಳ್ತೀವಿ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಳೆದು ಕಳೆದನೆಯ ಭ್ರಾಂತಿಯ ನೇರ ಅಂತಕ್ಕಂಥ ಒಂದು ಮಾತಿನಲ್ಲಿ ಅದು ಒಂದು ಸಮೀಕರಣ, ಒಂದು ನೈತಿಕತೆಗೂ ಕೂಡ ಹೋಗಿದೆ. ಜೊತೆಗೆ ಕೃಷಿಯನ್ನ ತೆಗೆದುಕೊಂಡ್ಬಿಟ್ಟು ಆ ವಚನಕಾರರು ಬರೀತಾ ಹೋಗ್ತಾರೆ. ಅದು ಒಂದು ಕಡೆ ವಿಷಯ ಆದ್ರೂ ಕೂಡ ಇಲ್ಲಿ ವಚನ ಸಾಹಿತ್ಯದಲ್ಲೂ ಕೂಡ ನಾವು ಕೃಷಿಯ ಒಂದು ಮಹತ್ವವನ್ನ, ರೈತನ ಒಂದು ಮಹತ್ವವನ್ನ ಎಲ್ಲವೂ ಕೂಡ ಆ ನೆರಳನ್ನ ನಾವು ವಚನ ಸಾಹಿತ್ಯದಲ್ಲಿ ಕೂಡ ಕಾಣ್ಬೋದು. ಹಾಗಾಗಿ ಕೃಷಿನೂ ಕೂಡ ತನ್ನ ಪಾತ್ರವನ್ನ ಹಿರಿದಾಗಿಸಿಕೊಂಡಿದೆ ಅಂತಕ್ಕಂಥ ಮಾತಲ್ಲಿ ಎಲ್ಲಷ್ಟು ಅನುಮಾನವೇ ಬೇಡ. ಅದಕ್ಕೆ ಶಬ್ರಿನಾ ಮೇಡಮ್ ಅವ್ರು ಏನ್ ಹೇಳ್ತಾರೆ ಅಂತ. ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಈ ನಮಗೆ ನೀಡಿರುವಂತಹ ವಿಷಯ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯ ಪಾತ್ರನೇ ಹೆಚ್ಚು ಅಂತ ನಾನು ಮತ್ತು ಸತೀಶ್ ಸರ್ ಅವರು ಮಾತಾಡಲಿಕ್ಕೆ ಕೂತಿದ್ದೀವಿ ಸರ್. ಈಗ ಇವರು ಕೊಟ್ರೆ ಸರ್ ಮತ್ತೆ ಲತಾಮಣಿ ಮೇಡಮ್ ಅವರು ಯಾಕೆ ಒಪ್ಕೊಂತಿಲ್ಲ ಈ ವಿಷಯವನ್ನು ಅನ್ನೋದಕ್ಕೆ ಒಂದು ಸನ್ನಿವೇಶ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಸರಾಂತ ಪತ್ರಕರ್ತರು ಆದಂಥ ಪಿ ಸಾಯಿನಾಥ್ ಅವರು ಹೆಸರು ಕೇಳಿರ್ತೀರ ಸರ್ ತಾವು. ಆ ಪಿ ಸಾಯಿನಾಥ್ ಸರ್ ಅವರು ಹೇಳ್ತಾರೆ, ಒಂದು ಮಾಧ್ಯಮ ಅಂದ್ರೆ ಏನು ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವ ಸಮಸ್ಯೆಗಳನ್ನ ಗುರುತಿಸಿ ಅದಕ್ಕೆ ತಕ್ಕಂತ ಸೂಕ್ತ ಪರಿಹಾರಗಳನ್ನ ನೀಡುವುದೇ ಒಂದು ಮಾಧ್ಯಮಗಳ ಗುರಿ ಅಂತ ಹೇಳ್ತಾರೆ ಸರ್. ಈ ನಿಟ್ಟಿನಲ್ಲಿ ಅವರು 80,000 ಕಿಲೋಮೀಟರ್ ಅಷ್ಟು ದೇಶಾದ್ಯಂತ ಬಡಹಳ್ಳಿಗಳಿಗೆ ಸಂಚಾರ ಮಾಡಿ ಒಂದು ಪುಸ್ತಕ ಬರ್ತಾರೆ ಸರ್ ಅವರು. ಎವರಿಬಡಿ ಲವ್ಸ್ ಎ ಗುಡ್ ಡಾಟ್ ಅಂತ ಸರ್. ಅಂದ್ರೆ ಬರ ಅಂದ್ರೆ ಎಲ್ರಿಗೂ ಇಷ್ಟ ಅನ್ನೋದನ್ನ ಅದ್ರ ಮುಂದುವರೆದವ್ರು ಒಂದು ಕಾದಂಬರಿ ಬರೆದ್ರು, ಬಿತ್ತಿದ್ದೀರಾ ಅದಕ್ಕೆ ಅಳುತ್ತಿದ್ದೀರಿ ಅಂತ ಸರ್. ಆ ಕೃತಿಯಲ್ಲಿ ಅವ್ರು ಹೇಳ್ತಾರೆ ಸರ್, ಯಾಕೆ ನಾವು ಕೃಷಿಯ ಮಹತ್ವ ಯಾಕೆ ಇನ್ನು ಇಷ್ಟು ಒಂದು ಪ್ರಾಚೀನವಾದಂತಹ ಇತಿಹಾಸ ಇದ್ರೂ ಕೂಡ ಯಾಕೆ ನಾವು ಅದನ್ನ ಒಪ್ಕೊಂತಿಲ್ಲ ಅಂದ್ರೆ, ಅಲ್ಲಿ ಒಂದು ಮಾತು ಹೇಳ್ತಾರೆ ಅವರು. ಒಂದು ಮಹಾರಾಷ್ಟ್ರದ ವಿದರ್ಭ ಅನ್ನೋ ಒಂದು ಪ್ರದೇಶ ಸರ್. ಅಲ್ಲಿ ಆ ವಿದರ್ಭನ ಪ್ರದೇಶದಲ್ಲಿ ಸರಣಿ ಆತ್ಮಹತ್ಯೆ ನಡೀತಾ ಇರುತ್ತೆ ರೈತರದ್ದು. ಆ ಆತ್ಮಹತ್ಯೆ ನಡೀತಿರುವಾಗ ಅಲ್ಲಿ ಒಂದು ಮಂತ್ರಿಗಳೆಲ್ಲ ಬರ್ತಾ ಇರ್ತಾರೆ. ಅದೇ ದಿನ ಅದೇ ಸಮಯಕ್ಕೆ ಬಾಂಬೆಯಲ್ಲಿ ಒಂದು ಲ್ಯಾಕ್ಮಿ ಒಂದು ಫ್ಯಾಷನ್ ಶೋ ಇರುತ್ತೆ. ಆ ಫ್ಯಾಷನ್ ಶೋಗೆ ಪತ್ರಕರ್ತರು ಎಷ್ಟು ಹೋಗ್ತಾರೆ ಅಂದ್ರೆ 30 ಜನ ನಿಯೋಜನೆ ಮಾಡ್ತಾರೆ ಅಲ್ಲಿ. ಅದೇ ಒಂದು ಕೃಷಿಗೆ ಸಂಬಂಧಿಸಿದಂತೆ ಒಂದು ಪತ್ರಕರ್ತರ 3 ಮಾತ್ರ ಇರ್ತಾರೆ ಸರ್. ಅಂದ್ರೆ ಇದರೆಲ್ಲ ನಾವು ಅರ್ಥ ಮಾಡ್ಕೋಬಹುದು, ಯಾವ ಪ್ರಚಾರದಿಂದನೇ ಕೈಗಾರಿಕೆಗಳು ಒಂದು ಜಾಸ್ತಿ ನಮ್ಮ ದೇಶನ ಅಭಿವೃದ್ಧಿ ಮಾಡಿದೆ ಅನ್ನೋ ಒಂದು ಭ್ರಮೆಯಲ್ಲಿ ಇದಾವೆ ಕೈಗಾರಿಕೆಗಳು ನಿಜ ಅರ್ಥದಲ್ಲಿ ಇಲ್ಲ ಸರ್. ಯಾಕಂದ್ರೆ ಕೃಷಿ ಇವರು ಕೊಟ್ರೆ ಸರ್ ಹೇಳಿದ್ರು 17ನೇ ಶತಮಾನದಲ್ಲಿ ಒಂದು ಕೈಗಾರಿಕೆಗಳನ್ನ ನಾವು ನೋಡ್ತಿದ್ವಿ, ಗುಡಿ ಕೈಗಾರಿಕೆಗಳು ಅಂತ ಹೇಳಿದ್ರು. ಅದಕ್ಕಿಂತ ಹಳೇದು ಋಗ್ವೇದ ಕಾಲದಲ್ಲಿ ಇದ್ದಂತಹ ಕೃಷಿ ಪದ್ಧತಿಯಿಂದ ಎಷ್ಟು ಜನ ಜೀವನ ಮಾಡ್ತಿದ್ರು ಸರ್, ನಾವೀಗ ಗೊತ್ತಿದೆ ಇತಿಹಾಸ. ಇನ್ನು ಮತ್ತೆ ಇವರು ಕೃಷಿ ಅಂದ ತಕ್ಷಣ ಬರೀ ದೇಶದ ಅಭಿವೃದ್ಧಿಯಲ್ಲೇ ಇಲ್ಲ, ನಮ್ಮ ನಿತ್ಯ ಜೀವನದ ಬೇಡಿಕೆಗಳನ್ನ ಪೂರೈಸುತ್ತೆ ಅದು. ಈಗ ನೀವು ಕೃಷಿಯನ್ನು ಹೊರತುಪಡಿಸಿ ದಿನಚರಿ ಶುರು ಆಗುತ್ತೆ ಸರ್? ಯಾವ್ದು ಶುರು ಆಗುತ್ತೆ ಸರ್? ಯಾವುದೇ ಕಾರಣಕ್ಕೂ ಇಲ್ಲ. ಕೃಷಿಯಿಂದ ನಮಗೆ ಅನ್ನ ಬೇಕು ಸರ್. ನಾವು ಊಟ ಮಾಡಿದ್ರೆ ನಮಗೆ ಶಕ್ತಿ ಬರೋದು. ಅಂತ ಒಂದು ಊಟವನ್ನ ನೀಡುವಂತಹ ಒಂದು ಪ್ರಮುಖತೆಯಿಂದ ಕೃಷಿ ಸಾಗಿ ಮತ್ತೆ ಇದು ಕೃಷಿಯ ಪಾತ್ರವನ್ನು 3 ಅಂಶಗಳಲ್ಲಿ ನೋಡ್ಬೋದು ಸರ್. ಹೆಂಗೆ ನಮಗೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಯಾವ ರೀತಿಯ ಪಾತ್ರ ಮಾಡುತ್ತೆ ಅಂದ್ರೆ, ಉತ್ಪಾದನೆ ಕೊಡುಗೆ ಕೊಡುತ್ತೆ ಸರ್. ಉತ್ಪಾದನೆ ಇಲ್ಲ ಅಂದ್ರೆ ನೀವು ಏನ್ ಮಾಡಿದೆ, ಬೆನ್ನು ಮೂಳೆ ಅಂತ ಹೇಳಿದ್ರು, ಬೆನ್ನು ಮೂಳೆ ಇನ್ನೇ ಇತರ ಮೂಳೆಗಳಂದ್ರಲ್ಲ, ಇತರ ಮೂಳೆ ಜೋಡಿಸ್ಬೇಕಂದ್ರೆ ಏನ್ ಬೇಕಲ್ಲಿ? ಬೆನ್ನು ಮೂಳೆನೇ ಬೇಕು. ಬೆನ್ನು ಮೂಳೆ ಇದ್ರೆ ಮಾತ್ರ ತಾನೇ ಇಡೀ ದೇಹ ಈಗ ರೈತನ ನೀವು ಕಡೆಗಣಿಸಕ್ಕಾಗಲ್ಲ. ಕಡೆಗಣಿಸಲ್ಲ ನಾನು ಅನ್ನೋದು, ಈಗ ಕಾರ್ಖಾನೆಗಳು ಒಂದ್ ತೊಡೆಮೂಳೆಗಳು ಇದ್ದಂಗೆ, ಬೆನ್ಮೂಳೆ ಅನಂತರ ತೊಡೆಮೂಳೆಗಳು ಗಟ್ಟಿಯಾಗಿ ನಿಂತ್ರೆ ರೈತ ಚೆನ್ನಾಗಿರ್ತಾರೆ. ಆದ್ರೆ ಬೆನ್ಮೂಳೆ ಇದ್ರೆ ಆಯ್ತು ಸರ್. ಮತ್ತೆ ಇನ್ನೊಂದು ಹೇಳಿದ್ರು, ಅವರು ಯಜಮಾನಗೊಳಿಸಿದ್ರು. ಈಗ ಯಜಮಾನನೇ ಅವನಿಗೆ ಅಸ್ತಿತ್ವ ಇರ್ಬೇಕಂದ್ರೆ ಸದಸ್ಯರು ಇರ್ಬೇಕು ಅಂತ. ಸದಸ್ಯರಿಗೆ ಯಜಮಾನನೇ ಬೇಕು ತಾನೆ. ಅವನ ಸದಸ್ಯರಲ್ಲಿ ಯಾರ ಯಜಮಾನ ಆದ್ರೂ ಕೂಡ ಯಜಮಾನನೇನಾ?
ಯಜಮಾನ ಇಲ್ಲ ಅಂದ್ರೆ ಸದಸ್ಯರು ಇಲ್ಲನೇ. ಹಂಗೆ ಕೃಷಿ ಇಲ್ಲ ಅಂದ್ರೆ ಯಾವುದೇ ರೀತಿಯ ಒಂದು ಸರ್ ಇನ್ನೊಂದು ನಾನು ಓದಿದೆ, ಯಾವುದೊಂದು ದೇಶ ಅಭಿವೃದ್ಧಿಯತ್ತ ಸಾಗಿದೆ ಅಂದ್ರೆ ಅದರಲ್ಲಿ ಕೃಷಿಯಲ್ಲಿ ಹೆಚ್ಚು ಸಾಧನೆ ಮಾಡಿರ್ತಾರೆ ಸರ್. ಕೃಷಿಯ ಪಾತ್ರ ಇರುತ್ತೆ. ಆದ್ರೆ ಯಾಕೆ ನಾನು ಹೇಳಿದ್ನಲ್ಲ ಸಾಯಿನಾಥ್ ಅವ್ರ ಸ್ಟೋರಿ ಆ ರೀತಿ ಆಗಿರುತ್ತೆ ಅಷ್ಟೇ ಸರ್. ಅಲ್ಲಿ ಪರಿಗಣನೆ ಆಗಿರಲ್ಲ. ಇದು ಗೊತ್ತಿರುತ್ತೆ, ಪ್ರತಿ ದೇಶಕ್ಕೂ ಗೊತ್ತಿರುತ್ತೆ ಕೃಷಿಯಿಂದ ಎಷ್ಟು ನಮಗೆ ಅಭಿವೃದ್ಧಿಯ ಪಾತ್ರ ಎಷ್ಟಿದೆ ಕೃಷಿದು ಅಂತ ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತೆ ಒಂದು ಕ್ಯೂಬಾ ದೇಶ ಗೊತ್ತು ಸರ್, ಅದು ನಮಗೆ ಒಂದು ಕರ್ನಾಟಕದಷ್ಟಿದೆ ಮಾತ್ರ. ಅದು ಕ್ಯೂಬಾ ಅನ್ನೋ ಒಂದು ದೇಶ ಕರ್ನಾಟಕದಷ್ಟಿದೆ, ಆದ್ರೂ ಕೂಡ ಅದು ಕೃಷಿಯಲ್ಲಿ ಹೆಚ್ಚು ಸಾಧನೆ ಮಾಡಿ ಈ ಒಂದು ಪ್ರಪಂಚಕ್ಕೆ ಮಾದರಿಯಾಗಿದೆ. ಅಂದ್ರೆ ನೀವು ಹೇಳಿದ್ರು ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳಲ್ಲಿ ಕೃಷಿ ಇಲ್ದೇನೂ ಮಾಡಿದ್ರ ಅಂತ ನೀವು ಹೇಳಿದ್ರು, ಅಂತ ಬೆರಳೆಣಿಕೆ ಅಷ್ಟೇ. ಮ್ಯಾಕ್ಸಿಮಮ್ ಇರೋದೇನು ಕೃಷಿಯನ್ನ ಅವಲಂಬಿಸಿರುವಂತಹ ರಾಷ್ಟ್ರಗಳೇ. ಈ ನಿಟ್ಟಿನಲ್ಲಿ ಒಂದು ದೇಶದ ಅಭಿವೃದ್ಧಿಯಲ್ಲಿ ಕೃಷಿಯ ಪಾತ್ರ ಹೆಚ್ಚು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಹೌದು, ಇವತ್ತು ಕೃಷಿ ಇಲ್ದಂಗೆ ಯಾವ ಒಂದು ದೇಶನೂ ಕೂಡ ಇವತ್ತು ತನ್ನ ಆಹಾರವನ್ನ ತಾನೇ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಒಂದು ಚೀನಾ ಉದಾಹರಣೆ ತೆಗೆದುಬಹುದು. ಚೀನಾದಲ್ಲಿ ಸಾಕಷ್ಟು ದೊಡ್ಡ ರಾಷ್ಟ್ರ ಆದ್ರೂ ಕೂಡ ಕೃಷಿಗೆ ಬೇಕಾಗಿರ್ತಕ್ಕಂಥ ಭೂಮಿ ತುಂಬಾ ಕಡಿಮೆ ಇದೆ. ಅದಕ್ಕೋಸ್ಕರ ನೋಡಿ ಚೀನಾ ಯಾವಾಗ್ಲೂ ಕೂಡ ತಾನು ಕೈಗಾರಿಕಾ ವಲಯವನ್ನ ಜಾಸ್ತಿ ಮಾಡ್ಕೊಳ್ತು. ಇವತ್ತು ಮುಂದೆ ಬರ್ತಕ್ಕಂಥ ಒಂದು ಶ್ರೀಮಂತ ರಾಷ್ಟ್ರಗಳಲ್ಲಿ ಚೀನಾವು ಕೂಡ ಒಂದು ಅಂತ ಗುರುಸ್ತೀವಿ. ಆದ್ರೆ ಅದೇ ಚೀನಾ ಏನ್ ಮಾಡುತ್ತೆ, ಅದೇ ಕೈಗಾರಿಕೆಯನ್ನು ನೋಡ್ಕೊಂಡು ಡೂಪ್ಲಿಕೇಟ್ ಮೊಟ್ಟೆನ ತಯಾರು ಮಾಡ್ತಾ ಇದೆ, ಅಕ್ಕಿನೂ ಕೂಡ ತಯಾರು ಮಾಡ್ತಾ ಇದೆ. ಈ ತರ ಸಾಕಷ್ಟು ರಾಸಾಯನಿಕಗಳನ್ನ ಕೃಷಿಗೆ ಸಾಧ್ಯವಾಗಿಲ್ದಿರ್ತಕ್ಕಂಥ ಅದಕ್ಕೆ ಪೂರಕವಾಗಿ ಇನ್ನೊಂದು ಯಾವುದೋ ವಸ್ತುಗಳನ್ನ ಕಂಡುಹಿಡಿದ್ಬಿಟ್ಟು ಇವತ್ತು ಅದು ಜಗತ್ತಿನಿಂದ ಚೀಮಾರಿನೂ ಕೂಡ ಹಾಸ್ಕೊಂಡಿದೆ. ಒಂದ್ ಯಾವ್ದೋ ಒಂದು ಮೊಟ್ಟೆ ತೆಗೆದುಕೊಂಡು ಜಗತ್ತಿನಿಂದ ಚೀಮಾರಿ ಹಾಕೊಂಡು ಅಕ್ಕಿಯನ್ನ ಕೈಕೊಂಡು ಆ ಅಕ್ಕಿ ಸರಿಯಾಗಿ ನಾವು ನ್ಯಾಚುರಲಿ ಪ್ರಾಕೃತಿಕವಾಗಿ ಸಿಗ್ತಕ್ಕಂಥ ಅಕ್ಕಿಗೂ ಮತ್ತೆ ಅವ್ರು ಕಂಡಿಡ್ತಕ್ಕಂಥ ರಾಸಾಯನಿಕ ಅಕ್ಕಿಗೂ ಸಾಕಷ್ಟು ತುಂಬಾ ಇದಿದೆ. ಆಮೇಲೆ ಕೈಗಾರಿಕೆಗಳಿಗೆ ಪ್ರಮುಖವಾಗಿ ಆಧಾರ ಸ್ತಂಭನೇ ಕೃಷಿ. ಕೃಷಿಗೆ ಬೇಕಾಗಿರ್ತಕ್ಕಂಥ ಕೃಷಿ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ಒಂದು ಪೂರಕ ಕಚ್ಚಾ ಸಾಮಗ್ರಿಗಳು ಕೂಡ ಕೃಷಿಯಿಂದನೇ ಸಿಗುತ್ತೆ. ಹೀಗಾಗಿ ನಾವು ಕೃಷಿಯನ್ನು ಕೂಡ ಜರಿಯೋ ಹಾಗಿಲ್ಲ. ಯಾಕಂದ್ರೆ ಈ ವಿಷಯನ ಯಾಕೆ ಹೇಳಿದೆ ಅಂತಂದ್ರೆ ನೀವು ಆವಾಗ್ಲೇ ಹೇಳ್ತಾ ಇದ್ರಿ, ಯಾಕಂದ್ರೆ ಕೈಗಾರಿಕೆಗಳು ಕೃಷಿಗೆ ಸಾಕಷ್ಟು ಪೂರೈಕೆ ಮಾಡುತ್ತೆ ಅಂತಂದ್ರೆ ಇಲ್ಲಿ ತೆಗೆದುಕೊಳ್ಳತಕ್ಕಂಥ ಒಂದು ಬಾರ್ಟರ್ ಸಿಸ್ಟಮ್ ಅಂತಕ್ಕಂಥದ್ದು ಎರಡೂ ವಲಯಗಳಲ್ಲಿದೆ. ಹೀಗಾಗಿ ಕೈಗಾರಿಕೆಗಳು ಕೂಡ ಮುಖ್ಯ ಇಲ್ಲ ಅಂತಂದಲ್ಲ. ಅದಕ್ಕೆ ನಾನು ಮತ್ತೆ ಕೊಟ್ರು ಸರ್ ಹತ್ರ ಬರ್ತೀನಿ. ಏನ್ ಹೇಳ್ತೀರಾ ಸರ್ ಕೈಗಾರಿಕೆಗಳ ಬಗ್ಗೆ? ಸರ್ ಬರೀ ಮುಖ್ಯ ಅಲ್ಲ, ಕೈಗಾರಿಕೆಗಳು ಇಲ್ದಲೇ ನಾವು ದೈನಂದಿನ ಜೀವನವನ್ನು ಊಹಿಸ್ಕೊಳ್ಳಕ್ಕೆ ಆಗಲ್ಲ. ಕೃಷಿ ಇಲ್ದೇನೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಇವರು ಸತೀಶ್ ಸರ್ ಹೇಳ್ತಾ ಇದ್ರು ರೈತ ಮತ್ತು ಯೋಧನ್ ಹೇಳಿದ್ರು. ಯೋಧನ್ ಬಗ್ಗೆ ಲತಾ ಹೇಳಿದ್ರು. ಯೋಧ ಹೌದು, ಸತ್ಯ ಹೌದು. ಯೋಧನಿಗೆ ಈ ಕೈಗಾರಿಕೆಗಳ ಕೊಡುಗೆ ಆದಂತಹ ಗನ್ ಕೊಡ್ಲಿಲ್ಲ ಅಂದ್ರೆ ಅಲ್ಲ, ಗಡಿ ಪ್ರದೇಶದಲ್ಲಿ ನೀವು ಲಾಠಿ ಹಿಡ್ಕೊಂಡ್ಬಿಟ್ರಿ ಯಾರು ಎದ್ರಲ್ಲ ಬರ್ತಾರೆ, ಅರ್ಧ ಭಾರತವನ್ನು ಬಿಟ್ಕೊಡ್ಬೇಕಾಗುತ್ತೆ. ಹಿಡ್ಕೊಂಡು ಸೈನಿಕರು ದೇಶ ಅವರು ಕೈಗಾರಿಕೆಗೆ 40% ನಮ್ಮ ದೇಶದ ಹಣವನ್ನೇ ನುಂಗಾಗ್ತಾ ಇದೆ. ಅಲ್ಲಲ್ಲ, ಸಿಂಪಲ್ ಆಗಿ ಹೇಳ್ತೀನಿ, ಕೊಟ್ಟಸ್ತಾರಿಗೆ ಅವ್ರು ಬೇಕು, ಗನ್ ಬೇಕು, ದೇಶದ ರಕ್ಷಣೆ ಬೇಕು, ಸೈನಿಕರಿಗೆ ಗನ್ ಬೇಕು. ಆ ಗನ್ಗಳನ್ನೆಲ್ಲ ಕೊಡೋದು ಕೈಗಾರಿಕೆ ಹೇಳ್ತಾ ಇದಾರೆ. ಇರ್ಲಿ, ಆ ಗನ್ ಹಿಡಿಯಕ್ಕೆ ಸ್ಟ್ರೆಂತ್ ಕೊಡದೆ ಕೃಷಿ. ಊಟ ಇಲ್ದಲ್ಲ ನಾನು ಆ ವಿಷಯವನ್ನು ಒಪ್ಕೊಳ್ಳೋದು. ಯಾಕಂದ್ರೆ ಇಲ್ಲಿ ಬಂದಿರತಕ್ಕಂಥ ದೇಶದ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಪಾತ್ರ. ಇದೇ ಕೈಗಾರಿಕೆಗಳು ಈ ಗನ್ಗಳ ವಿಷಯಕ್ಕೆ ಬಂದಾಗ 40% ನಮ್ಮ ರಾಷ್ಟ್ರೀಯ ರಕ್ಷಣೆಗೋಸ್ಕರ ರಕ್ಷಣೆ ಬೇಕು. ದೇಶದ ರಕ್ಷಣೆ ಇವತ್ತು ಇಂಪಾರ್ಟೆಂಟ್ ಅಂತ ನಾವ್ ಯಾಕೆ ಪರಿಗಣನೆ ನಮ್ಮ ರೈತ ಬಹಳ ಬೆನ್ನೆಲುಬು ಅಂತಂದ್ರು. ರೈತ ಬೆನ್ನೆಲುಬು ಹೌದು. ಅದಕ್ಕೆ ಹೆಂಗೆ ಅಂತ ಲತಾ ಹೇಳಿದ್ರು. ಒಂದು ಜಪಾನ್, ನಾನು ಬಹುಮುಖ್ಯ ಉದಾಹರಣೆ ತಗೊಂತೀನಿ. ಕೃಷಿ ಇಲ್ಲ ಅಲ್ಲಿ ಜಪಾನಲ್ಲಿ. ಇಡೀ ಜಪಾನ್ ಇವತ್ತು ಪ್ರಗತಿಪರವಾಗಿ ಆಗಿರ್ತಕ್ಕಂಥದ್ದು ಔದ್ಯೋಗೀಕರಣದಿಂದನೇ. ನೋಡಿ, ಎಲ್ಲಿ ಕೈಗಾರಿಕೆಗಳು ಜಾಸ್ತಿ ಇರ್ತವೆ ಉದ್ಯೋಗಗಳ ಸೃಷ್ಟಿಯಾಗುತ್ತೆ ಸರ್. ಈಗ ಇವತ್ತು ಬೆಂಗಳೂರಲ್ಲಿ ಯಾಕೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಎಲ್ಲರೂ ಬೆಂಗಳೂರು ಕಡೆಗೆ ಬರ್ತಾ ಇದ್ದಾರೆ ಅಂತಂದ್ರೆ ಕೃಷಿ ಮಾಡಕ್ಕಲ್ಲ, ಉದ್ಯೋಗವನ್ನ ಅರಿಸ್ಕೊಂಡು ಬರ್ತಾ ಇರೋದು. ಕೈಗಾರಿಕೆಗಳು ಉದ್ಯೋಗಗಳನ್ನು ನೀಡ್ತವೆ. ಇವತ್ತು ಎಷ್ಟು ಹಳ್ಳಿಗರು ಬಂದು ನಗರೀಕರಣಕ್ಕೆ ಆಗ್ತಾ ಇದಾರೆ, ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಇದೇ ಜೀವನೋಪಾಯಕ್ಕಾಗಿ ಇಲ್ಲಿರ್ತಕ್ಕ ಎಷ್ಟೋ ಜನರ ಕೃಷಿ ಬಗ್ಗೆನೂ ಗೊತ್ತಿಲ್ಲ. ಅಂದ್ರೆ ಗುಡಿ ಕೈಗಾರಿಕೆ ನಾಶ ಮಾಡಿ ಬಂದಾರಲ್ಲ, ಗುಡಿ ಕೈಗಾರಿಕೆ ಅದು ಕೈಗಾರಿಕೆನೆ, ಅದು ಕೈಗಾರಿಕೆನೆ. ಮತ್ತೆ ಚೀನಾದು ಹೇಳಿದ್ರೆ, ಚೀನಾನು ಇವತ್ತು ನಾವು
ಭಾರತದಲ್ಲಿ ಬಹುಶಃ 50% ನಾವೇನಾರ ಟೆಕ್ನಾಲಜಿ ಬಳಸ್ತಾ ಇದೀವಿ ಅಂತಂದರೆ ಅಥವಾ ಎಲೆಕ್ಟ್ರಾನಿಕ್ ಗೂಡ್ಸನ್ನು ಬಳಸ್ತಾ ಇದೀವಿ ಅಂತ ಚೀನಾದ ಕೊಡುಗೆ ಇದೆ, ಜಪಾನಿನ ಕೊಡುಗೆ ಇದೆ. ಆಮೇಲೆ ಇನ್ನೊಂದು ಹೇಳಿದರು, ನಾವು ಯಾವುದೋ ಒಂದು ಪತ್ರಕರ್ತರದ್ದು ಉದಾಹರಣೆ ಕೊಟ್ಟರು, ಯಾರು ಮೇಡಮ್ ಮಾತಾಡ್ತಾ, ಒಂದು ಕಾದಂಬರಿ ಬರೀತೀವಿ, ಒಂದು ಇತಿಹಾಸ ಬರೀತೀವಿ, ಏನು ಮಾಡ್ತೀರಿ, ಎಲ್ಲಿ ಬರೀತೀವಿ, ಬರೆಯೋದು ಎಲ್ಲಿ ಬರೀತೀವಿ ಅಂತ. ಕೈಗಾರಿಕೆಗಳ ಕಾಗದವನ್ನು ಕೊಡದೇ ಇದ್ರೆ ಎಲ್ಲಿ ಬರೀತಿದ್ವಿ, ಎದ್ರಲ್ಲಿ ಬರೀತೀವಿ. ಈಗ ಫಸ್ಟಿಗೆ ಕುವೆಂಪುದು ರೈತ ಗೀತೆ ಆಡ್ತಾ ಇದ್ರು ಸತೀಶು, ಕಾಣಲೇ ಇಲ್ಲ ಅವ್ರಿಗೆ ಪಾಪ ಆಡಕ್ಕೆ, ತಗೊಂಡಿದ್ದು ಮತ್ತೆ ಕನ್ನಡಕನೇ. ಕನ್ನಡಕ ಯಾರ ಕೊಡುಗೆ ಅದು? ಕಚ್ಚಾ ಸಾಮಗ್ರಿಗಳು ನಾನು ಹೇಳ್ತಾ ಇದ್ದೇನೆ, ನಿಮ್ದು ಬಂದಾಗ ಹೇಳಂತೀರಿ ನೀವು. ಅದು ಕೈಗಾರೀಕರಣ. ನಾವು ದಿನ ಎದ್ರೆ ನಾವು ಕೃಷಿ ಬೇಕು ಅಂದ್ರು ಯಾರು ಶಬ್ದಮ್ನ, ಎದ್ದ ತಕ್ಷಣಕ್ಕೆ ಏನ್ ಮಾಡ್ತೀವಿ ನಾವು? ಬಾತ್ರೂಮ್ ತಡಿ ಸರ್, ಮಾತಾಡಕ್ ಬಿಡಿ ಸರ್, ನಿಮ್ದು ಬಂದು ಮಾತಾಡಿ ಕೇಳಿ ನೀವು. ಈಗ ನಾವು ಬಾತ್ರೂಮ್ ಹೋಗ್ತೀವಿ ಅಥವಾ ವಾಶ್ರೂಮ್ಗೆ ಹೋಗ್ತೀವಿ, ಅಲ್ಲಿ ಹೋಗಿ ಸೋಲಾರ್ ಹಾಕ್ಯಂತೀವಿ ಬಿಸಿನೀರಿಗೆ. ಸೋಲಾರ್ ಯಾರ್ದು? ಕೈಗಾರಿಕೆಗಳ ಕೊಡುಗೆ ಅಂತೀರಾ? ಬೆಳಿಗ್ಗೆ ಎದ್ದ ತಕ್ಷಣಕ್ಕೆ ಬ್ರಷ್ ಮಾಡ್ತೀವಿ, ಪೇಸ್ಟ್ ಯಾರು ಕೊಟ್ಟಿದ್ದು? ಕೈಗಾರಿಕೆಗಳು ಕೊಡುಗೆ. ಅದು ಕಚ್ಚಾ ಸಾಮಗ್ರಿಗಳು ಅಲ್ಲಲ್ಲ, ನಾ ಕೈಗಾರಿಕೆಗಳ ಬಗ್ಗೆ ಮಾತಾಡ. ಕೈಗಾರಿಕೆ ಎಂಬುದೇನು? ಕಚ್ಚಾ ಸಾಮಗ್ರಿಗಳು ತಗೊಂಡೇ ಅದಕ್ಕಾಗಿ ಪ್ರಗತಿ ಎಂಬುದು. ಇವತ್ತು ನೀವು ಬೇವಿನ ಕಡ್ಡಿಯಲ್ಲಿ ತಿಕ್ತಾ ಇದ್ದೀರಾ? ಇಲ್ಲ. ಕೃಷಿ ಪದ್ಧತಿಯಲ್ಲಿ ತಿಕ್ತಾ ಇದ್ದೀರಾ? ಮಣ್ಣು ಹಾಕ್ಯಂತ ತಿಕ್ತಾ ಇದ್ದೀರಾ? ಹಿಂದೆಲ್ಲ ಮಣ್ಣು ಹಾಕ್ಯಂತ ತಿಕ್ತಾ ಇದ್ದೀವಿ ನಾವು. ಇವತ್ತು ಪೇಸ್ಟ್ ಅನ್ನು ಬಳಸ್ತಾ ಇದೀವಿ. ಮುಂದುವರೆದಿರ್ಬೋದು. ಅಲ್ಲ, ಮುಂದುವರೆದಲ್ಲ, ಇದು ಕೈಗಾರಿಕೆ ಕೊಡುಗೆ ಅಂತ ಹೇಳ್ತಾ ಇರೋದು ನಾನು. ಇವತ್ತು ನೀವು ನಿನ್ನೆ ಅಲ್ಲಿಂದ ಇಲ್ಲಿ ಬಂದಿರಿ, ಚಳಿಕೆರೆಯಿಂದ ಇಲ್ಲಿಗೆ ಬೈ ಬಸ್ ಬಂದಿದ್ದೀರಿ ಅಥವಾ ಇವರು ಟ್ರೈನಲ್ಲಿ ಬಂದಿದ್ದಾರೆ, ಯಾರು ಕೊಡುಗೆ ಅದು? ನಾನು ಬರೀ ಕೃಷಿ ಬಗ್ಗೆ ಹೇಳ್ತಾ ಇಲ್ಲ. ದೇಶದ ಪ್ರಗತಿ ಆಗಲಿಕ್ಕೆ ಬರೀ ಕೃಷಿ ಅಲ್ಲ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ವಲಯಗಳಲ್ಲಿ ಅಭಿವೃದ್ಧಿ ಆದರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ. ಎಲ್ಲ ವಲಯಗಳಲ್ಲಿ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಎಲ್ಲ ವಲಯದಲ್ಲಿ ಕೈಗಾರೀಕರಣ ಇದೆ. ಇವತ್ತು ನಾವಿಲ್ಲಿ ಮಾತಾಡ್ತಾ ಇದೀವಲ್ವಾ ಬಸವ ಟಿವಿಲಿ, ಈ ಚರ್ಚೆಯನ್ನು ಕೇಳ್ತಾ ಇದ್ದಾರೆ. ಯಾರ ಕೊಡುಗೆ ಇದು? ಈ ಕ್ಯಾಮ್ರಾಗಳು ಯಾರ ಕೊಡುಗೆ ಇವು? ಸ್ಯಾಟಲೈಟ್ ಯಾರ ಕೊಡುಗೆ ಇದು? ಇದು ಔದ್ಯೋಗೀಕರಣ ಮತ್ತು ಕೈಗಾರಿಕೆಗಳ ಕೊಡುಗೆ, ತಂತ್ರಜ್ಞಾನದ ಕೊಡುಗೆ ಇದು. ಪ್ರತಿಯೊಂದು ನಮ್ಮ ಜೀವನದಲ್ಲಿ ಆಸಕ್ಕಾಗಿದೆ. ನಾವು ಅಡಿಗೆ ಮನೆಗೆ ನೀವು ಅಡಿಗೆ ಮನೆಗೆ ಹೋಗ್ತೀರಿ, ಒಲೆಯಲ್ಲಿ ಅಡಿಗೆ ಮಾಡ್ತೀರಾ? ಇವತ್ತು ಅದೇ ಗ್ಯಾಸ್ ಹಚ್ತೀರಾ, ಅದೇ ಸ್ಟವ್ ಹಚ್ತೀರಿ, ಯಾರ ಕೊಡುಗೆ ಅದು? ಅದೇ ಕುಕ್ಕರ್ ಬಳಸ್ತೀರಾ, 5 ನಿಮಿಷ 10 ನಿಮಿಷದಾಗ ಅನ್ನ ಆಗಲಿ ಅಂತ, ಯಾರ ಕೊಡುಗೆ ಅದು? ಅನ್ನ ಯಾರ ಕೊಡುಗೆ? ಅಲ್ಲ, ನಾನು ಹೇಳಿದ ಅನ್ನ ಆಗಲಿ ಅಂತ. ನಾನು ಅನ್ನ ಮಾಡೋದು ನೀವು ಯಾರಿಂದ? ಈಗ ರೈತ ಅಂತ ಹೇಳ್ತಾ ಇದ್ದೀರಾ. ರೈತನ ಬಗ್ಗೆ ನಾನು ಕೆಳಮಟ್ಟ ಮಾತಾಡೋದು ಇಲ್ಲ. ರೈತನ ಬಗ್ಗೆ ಗೌರವ ಇದೆ. ರೈತ ಇಲ್ದಲೇ ನಾವು ಬದುಕೋಕ್ಕಾಗಲ್ಲ. ಯಾಕೆ ಅಂದ್ರೆ ಅನ್ನ ತಿಂತಿರಲ್ಲ, ಅದಕ್ಕೋಸ್ಕರ ಎಲ್ಲರೂ ತಿಂತಾರೆ, ತಿಂತಾರೆ. ಆದ್ರೆ ಬೆಳೆದಿದೆಯಲ್ಲ, ಈಗ ನೋಡಿ ಗದ್ದಿಲಿ ಒಬ್ಬ ರೈತ ಇವತ್ತು ಯಾವ ಮಟ್ಟಕ್ಕೆ ಬಂದಾರೆ ಅಂತಂದ್ರೆ, ಹಿಂದೆ ಕಣ ಮಾಡ್ತಾ ಇದ್ದ, ಕಣ ಮಾಡಿ ಒಕ್ಕಣೆ ಮಾಡ್ತಾ ಇದ್ದ, ಬಂಡಿಲಿ ಏರ್ಕೊಂಡು ಬರ್ತಾ ಇದ್ದ. ಇವತ್ತು ಕೈಗಾರೀಕರಣದಿಂದ ಟ್ರ್ಯಾಕ್ಟರ್ಗಳು ಬಂದವೆ, ಬೇಗ ಏರ್ಕೊಂಡು ಬರ್ತಾ ಇದ್ದಾನೆ. ನಿರುದ್ಯೋಗ ಸೃಷ್ಟಿಯಾಗಿದೆ ಸರ್ ಅಲ್ಲಿ ಹಳ್ಳಿಯಲ್ಲಿ. ನಿರುದ್ಯೋಗ ಸೃಷ್ಟಿಯಾಗಿದೆ. ನಿರುದ್ಯೋಗ ಅಲ್ಲಿ ನಿರುದ್ಯೋಗ ಇಲ್ಲದಕ್ಕೆ ಎಲ್ಲ ಬಂದು ಕೈಗಾರಿಕೆಗಳು ಸೇರ್ಕೊಂಡಿರೋದು ಆ ಕಾರಣದಿಂದ. ಒಂದ್ ನೋಡಿ, ಪ್ರತಿಯೊಂದು ಹಂತದಲ್ಲೂ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಉದ್ಯೋಗ ಅವಕಾಶಗಳ ಸೃಷ್ಟಿ ಏನಿದೆ ಇವತ್ತು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಒಂದು ಬಟ್ಟೆ ಫ್ಯಾಕ್ಟ್ರಿಯಲ್ಲಿ ಸಾವಿರಾರು ಜನ ಉದ್ಯೋಗಗಳು, ಸಾವಿರಾರು ಯಾಕೆ ಲಕ್ಷಾನುಗಟ್ಟಲೆ ಜನ ಒಂದೊಂದರ ಬಟ್ಟೆ ಫ್ಯಾಕ್ಟ್ರಿ ಇದ್ರೆ, ಅಥವಾ ಯಾವುದೇ ಒಂದು ಫ್ಯಾಕ್ಟ್ರಿ ಇರಲಿ, ಅಷ್ಟೊಂದು ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ. ಇಡೀ ದೇಶದಲ್ಲಿ 50% ಉದ್ಯೋಗಗಳನ್ನು ಸೃಷ್ಟಿ ಮಾಡಿರೋದೇ ಈ ಕೈಗಾರಿಕೆ. ಕೈಗಾರಿಕೆ ಇಲ್ಲ ಅಂದ್ರೆ ಭಾರತ ಅಂತಕ್ಕಂಥ ಒಂದು ಬೃಹತ್ ರಾಷ್ಟ್ರ ಇನ್ನೂ ಬಹಳ ಪೇಚಬೇಕಾಗೋದು ಆರ್ಥಿಕ ವ್ಯವಸ್ಥೆಯಲ್ಲಿ. ಇವತ್ತು ದೇಶ ನಮ್ಮ ಪ್ರಗತಿ ಆಗಿದೆ ಅಥವಾ ಒಂದು ಬೇರೆ ದೇಶಕ್ಕೆ ನಾವು ಕಾಂಪೀಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ದೇಶದ ಒಂದು ಕೈಗಾರೀಕರಣ ಎಲ್ಲ ರೀತಿಯಿಂದ. ಯಾರು ಲತಾ ಮಾತಾಡ್ತಾ ಹೇಳಿದ್ರು, ಹತ್ತಿಯನ್ನು ಬೆಳಿತಾನೆ ರೈತ ಅಥವಾ ಕಬ್ಬನ್ನು ಬೆಳಿತಾನೆ ಸರ್. ಕಬ್ಬನ್ನು ಬೆಳೆದ ಶುಗರ್ ಫ್ಯಾಕ್ಟ್ರಿನೇ ಇಲ್ಲ, ಏನ್ ಮಾಡ್ತೀರಿ ಕಬ್ಬು ಬೆಳ್ಕೊಂಡು? ರೈತ ಏನಾಗಬೇಕು? ಅಲ್ಲಿ ಕೈಗಾರಿಕೆಗಳು ಬೇಕು. ಕೈಗಾರಿಕೆಗಳು ಇದ್ರೆ ಮಾತ್ರ ರೈತನಿಗೆ ಬೆಲೆ. ಈ ತೆಂಗು ಬೆಳಿತೀವಿ, ಬರೀ ಊಟಕ್ಕೆ ಎಲ್ಲರೂ ಬಳಸಲ್ಲ. ಕೊಕೊನಟ್ ಆಯಿಲ್ ತಯಾರು ಮಾಡಬೇಕು. ಏನು ಬೇಕು? ಕೈಗಾರಿಕೆಗಳು ಬೇಕು. ಮನೆಯಲ್ಲಿ ನಾವು ಕೊಕೊನಟ್ ಆಯಿಲ್ ತಯಾರು ಮಾಡ್ಕೊಳಕ್ಕಾಗುತ್ತಾ? ತೆಲಿಗೆ ಹಚ್ಕೊಳಕ್ಕಾಗುತ್ತಾ? ನಾವು ಶೇಂಗಾ ಬೆಳಿತೀವಿ, ಅದರಿಂದ ಆಯಿಲ್ ತಕೊಂಡು ಮನೆಯಲ್ಲಿ ಬೆಳೆಸ್ಕೊಳಕ್ಕಾಗುತ್ತೆ ನಾವು? ಹಿಂದೆಲ್ಲ ಮಾಡಿದಾರಲ್ಲ ಸರ್. ಅಲ್ಲ, ಹಿಂದೆ ಬಿಡಿ, ಈಗಿಂದ ಎಲ್ಲ ನಿಮ್ ಜೀವನದ್ದು ನಾನು ಹೇಳದ ಆಧುನಿಕವೇ. ಈಗ ಪ್ರಸ್ತುತ ಸಂದರ್ಭದಲ್ಲಿ ಒಂದು ರಾಷ್ಟ್ರ ಅಭಿವೃದ್ಧಿ ಆಗ್ಲಿಕ್ಕೆ ಹೇಳಿ ನೀವು ಮತ್ತೆ ಹಿಂದಕ್ಕೆ ಹೋಗ್ಬೇಡಿ. ಸಾವಿರಾರು ವರ್ಷಗಳಲ್ಲಿ ಹಿಂದಕ್ಕೆ ಹೋಗಿ ಅಂದ್ರೆ ನಾವು ಹಿಂದೆ ಹೋಗ್ಬಿಡ್ತೀವಿ, ಮುಂದುವರಿಯಲ್ಲ. ಬೇರೆ ದೇಶಕ್ಕೂ ನಾವು ಪೈಪೋಟಿನ ಮಾಡೋಕ್ಕಾಗಲ್ಲ. ಇವತ್ತು ರೈತ ಬೆಳೆದಂತ ಶೇಂಗಕ್ಕೆ ಒಂದು ಬೆಲೆ ಸಿಗಬೇಕು, ರೈತ ಬದುಕಬೇಕು ಅಂತಂದ್ರೆ ಅಲ್ಲಿ ಕೈಗಾರೀಕರಣ. ಅಲ್ಲಿ ಶೇಂಗಾ ಆಯಿಲ್ ಅನ್ನು ತಯಾರು ಮಾಡದೇ ಇದ್ರೆ ಕಾರ್ಖಾನೆಗಳು, ರೈತ ಬೆಳೆದೇನು ಮಾಡ್ತಾನೆ? ಶೇಂಗಾನೆ ಬರೀ ಚಟ್ನಿ ಮಾಡ್ಕೊಂಡು ತಿನ್ನಕ್ಕಾಗುತ್ತೆ ಅಷ್ಟೊಂದು ಕ್ವಿಂಟಲ್ ಗಟ್ಟಲೆ.
ಈ ಸೂರ್ಯಕಾಂತಿ ಬೆಳಿತಾನೆ, ಸೂರ್ಯಕಾಂತಿ ಎಷ್ಟು ಬಳಸ್ತಾನೆ ರೈತ? ಮನೆಗೆ ಬಳಸೋಕ್ಕಾಗುತ್ತಾ? ಅದನ್ನೆಲ್ಲ ಮಾರ್ತಕ್ಕಂಥದ್ದು ಆಯಿಲ್ ತಯಾರಿಕೆಗೆ. ಕುಸುಬೆ ಬೆಳಿತಾನೆ, ಅರಳು ಬೆಳಿತಾನೆ, ಯಾವುದಕ್ಕೆ? ಆಯಿಲ್ ತಯಾರಿಕೆಗೆ. ಅವು ಎಲ್ಲ ಕೈಗಾರಿಕೆಗಳ ಕೊಡುಗೆ. ಈ ಕಾಫಿ ಟೀ ಬೆಳಿತೀವಿ ನಮ್ಮ ಹಾಸನ ಕಡೆ, ಶುಂಠಿ ಬೆಳಿತೀವಿ, ಇವು ಎಲ್ಲ ಏನಕ್ಕೆ? ಔಷಧಿಗಳ ತಯಾರಿಕೆಗೆ. ಒಂದು ಶುಂಠಿ ಒಂದು ಬೆಳಿಬೇಕು ಅಂತಂದ್ರೆ ಕನಿಷ್ಠ ಅದಕ್ಕೆ ಇಷ್ಟಿಷ್ಟು ಪ್ರಮಾಣದ ಔಷಧಿಯನ್ನು ಹೊಡಿಬೇಕು, ಇಷ್ಟು ಪ್ರಮಾಣದ ಗೊಬ್ಬರವನ್ನು ಹಾಕಬೇಕು. ಈಗ ಔಷಧಿ ಮತ್ತು ಗೊಬ್ಬರ ಎಲ್ಲಿಂದ ತರ್ತೀವಿ? ಈಗ ರೈತನಿಗೆ ಬೇಕಾದಂಥ ಸೀಡ್ಸ್ ತರ್ತಾನೆ. ಈಗ ಹಿಂದಿನ ಕಾಲದಂಗೆ ಅವರೇ ಯಾರು ಬೀಜ ತಯಾರು ಮಾಡ್ಕೊಂಡು ಬಿತ್ತನೆ ಮಾಡಲ್ಲ. ಈಗಿನ ಒಂದು ಸಂದರ್ಭದಲ್ಲಿ ನಮ್ಮ ಕಡೆ ಹೋಗಲಿ, ಈರುಳ್ಳಿ ಬೆಳೆ ತಗೊಳ್ಳಿ, ನೀವು ಮೆಣಸಿನಕಾಯಿ ಬೆಳೆ ತಗೊಳ್ಳಿ, ಎಲ್ಲರೂ ಸೀಡ್ಸಿಂದ ಹೋಗ್ತಾ ಇದ್ವಿ. ಸೀಡ್ಸ್ ಯಾರು ಕೊಡುಗೆ ಸರ್ ಇದು? ಅನಾರೋಗ್ಯ ಸೃಷ್ಟಿ ಮಾಡಿದೆ ಸರ್ ಅದು. ಅಲ್ಲ, ಅನಾರೋಗ್ಯ ಅಂತ ನೀವು ಸೀಡ್ಸ್ ಬಳಸೋದ್ ಬಿಟ್ಟಿದ್ದೀರಾ? ಅಲ್ಲ, ಈಗ ನೀವು ಕೈಗಾರಿಕರಣ ಅನಾರೋಗ್ಯ ಅಂತ ಬೆಳಗ್ಗೆ ನೀವು ಗ್ಯಾಸ್ ಸ್ಟವ್ ಬಳಸೋದ್ ಬಿಟ್ಟಿದ್ದೀರಾ? ಒಲೆಯಲ್ಲಿ ನಾಳೆಯಿಂದ ಅಡಿಗೆ ಮಾಡ್ತೀರಾ? ಸಾಧ್ಯ ಇದೆಯಾ? ನಾಳೆಯಿಂದ ಟೂತ್ ಪೇಸ್ಟು ಯಾವ್ದು ಬ್ರಷ್ ಅನ್ನು ಬಿಟ್ಬಿಟ್ಟು ಬೇವಿನ ಕಡ್ಡಿಲಿ ನೀವು ಹಲ್ಲುಜ್ತೀರ? ಸಾಧ್ಯ ಇದೆಯಾ? ಸೋಪ್ ಬಳಸೋದಿಲ್ವಾ ನಾಳೆಯಿಂದ ನೀವು ಎದ್ದ ತಕ್ಷಣ ಸ್ನಾನ ಮಾಡಕ್ಕೆ? ಸೋಪ್ ಯಾರು ಕೊಡುಗೆ ಅದು? ಆಯಿಲ್ ಹಚ್ಚೋದೇ ಇಲ್ವಾ ನೀವು ತಲೆಗೆ? ಅಲ್ಲಲ್ಲ, ನಾನು ಯಾಕೆ ನೋಡಿ, ದೈನಂದಿನ ಬದುಕು ಈ ಕೈಗಾರಿಕೆಗಳ ಕೊಡುಗೆಗಳನ್ನು ಬಿಟ್ಟರೆ ನಾವು ಊಹೆ ಮಾಡಿಕೊಳ್ಳಕ್ಕಾಗಲ್ಲ. ಅಲ್ಲ, ಅಡಿಕ್ಟ್ ಎಂಬುದೇ ಪ್ರಗತಿ ಆಗಿದೀವಿ ಅಂತ. ಇವತ್ ನೀವು ಇಷ್ಟೊಂದು ಬಂದು ಇಲ್ಲಿ ಮುಂದುವರೆದು ಮಾತಾಡ್ತಾ ಇದ್ದೀರಿ ಅಂತಂದ್ರೆ, ಇವತ್ತು ಚೆನ್ನಾಗಿರೋ ಸ್ಯಾರಿ ಉಟ್ಕೊಂಡಿದ್ರಿ, ಶಬ್ರಿನ ಬಹಳ ಚೆನ್ನಾಗಿ ಕಾಣ್ತಾ ಇದಾರೆ ಅಂತಂದ್ರೆ ಅದು ಕೈಗಾರಿಕೆ ಕೊಡುಗೆ. ಆ ಫ್ಯಾಕ್ಟ್ರಿ ಇಲ್ಲ, ಸಾಮಗ್ರಿ ಕೃಷಿಯಿಂದ ಬಂದಿರೋದು ಹತ್ತಿ. ಅದನ್ನ ತಯಾರು ಮಾಡಿರ್ಬೇಕಲ್ಲ. ಹತ್ತಿ ಉಟ್ಕೊಂಡ್ ಬರಕಾಗುತ್ತ? ನಾವು ಹತ್ತಿಯನ್ನು ನಾವೆಲ್ಲ ಮೆತ್ಕೊಂಡ್ ಬರಕಾಗುತ್ತಾ? ಹೆಂಗ್ ಕಾಣ್ತೀವಿ? ಈಗ ಕೈಗಾರಿಕೆಗಳಿಗೆ ಕಚ್ಚಾ ಸಾಮಗ್ರಿ ಸಾಮಗ್ರಿ ಬ್ಯಾಡ ಅಂತ ಹೇಳ್ತಾ ಇಲ್ಲ, ಕೃಷಿ ಕೊಡ್ತವೆ. ಯಾಕೆ ಕೈಗಾರಿಕೆಗಳು ಮಹತ್ವ ದೇಶದ ಅಭಿವೃದ್ಧಿಯಲ್ಲಿ? ಕಚ್ಚಾ ಸಾಮಗ್ರಿ ಕೊಡ್ತವೆ ಅಂತಂದ್ರೆ ಕೈಗಾರಿಕೆಗಳು ಇಲ್ಲ ಅನ್ಕೊಳ್ಳಿ, ಹತ್ತಿ ಎಲ್ಲ ನಾವು ಗಮ್ ಮಾಡ್ಕೊಂಡ್ಬಿಟ್ಟು ಮೆತ್ಕೊಂಡ್ಬಿಟ್ಟು ಓಡಾಡಕ್ಕಾಗುತ್ತಾ? ಅದಕ್ಕೆ ಬಣ್ಣ ಬಣ್ಣ ಇದ ಮಾಡ್ಕೊಂಡು ಕೈಗಾರಿಕೆಗಳ ಅಸ್ತಿತ್ವನೇ ಇರಲ್ಲ. ಅದಕ್ಕೇನೆ ಕೈಗಾರಿಕೆಗಳ ಮಹತ್ವ ಎಂಬುದು ಇದಕ್ಕೆ. ದೇಶದ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಕೈಗಾರಿಕೆಗಳು ಬೇಕು. ಇನ್ನೊಂದು ಜೀವನ ಮಟ್ಟ ಸುಧಾರಣೆ ಆಗ್ಲಿಕ್ಕೆ, ಜನಸಾಮಾನ್ಯರ ಜೀವನ ಮಟ್ಟ ಸುಧಾರಣೆ ಆಗ್ಲಿಕ್ಕೂ ಕೈಗಾರಿಕೆಗಳು ಬೇಕು. ಇವತ್ತು ನಾವು ಮೊಬೈಲ್ ಹಿಡಿತೀವಿ, ಪ್ರತಿಯೊಂದಕ್ಕೂ ಇವತ್ತು ಟಿವಿಯನ್ನು ಬಳಸ್ತೀವಿ, ಕಂಪ್ಯೂಟರ್ನ ಬಳಸ್ತಾ ಇದ್ದೀವಿ. ಇವತ್ತಿನ ಎಜುಕೇಶನ್ ಸಿಸ್ಟಮಿಗೆ ಬನ್ನಿ ಸರ್, ದೇಶದ ಅಭಿವೃದ್ಧಿ ಯಾವುದ್ರ ಮೇಲೆ ನಿಂತಿದೆ? ಶಿಕ್ಷಣದ ಮೇಲೆ ನಿಂತಿದೆ. ಯಾವ ದೇಶ ಅತ್ಯುನ್ನತ ಉತ್ಕೃಷ್ಟವಾದಂಥ ಶಿಕ್ಷಣವನ್ನು ಕೊಡುತ್ತೆ ಆ ದೇಶ ಪ್ರಗತಿ ಪಥದತ್ತ ಸಾಗುತ್ತೆ. ಯಾವುದು ಪ್ರಗತಿ ಪಥದತ್ತ ಸಾಕ್ತಕ್ಕಂಥದ್ದು? ಎಲ್ಲಿ ಟೆಕ್ನಾಲಜಿನ ಬಳಸ್ಕೊಂಡಿದ್ದಾರೆ ಅಲ್ಲಿ ಪ್ರಗತಿ ಪಥದತ್ತ ಸಾಕ್ತಾ ಇದೆ. ಎಲ್ಲಿ ಕಂಪ್ಯೂಟರ್ಕರಣ ಆಗಿದೆ ಎಜುಕೇಷನ್ನು, ಅವು ಪ್ರೋಗ್ರೆಸಿವ್ ಆಗಿ ಮುಂದುವರಿತಾ ಇದ್ದಾವೆ ಪ್ರಪಂಚದಲ್ಲಿ. ಇಲ್ಲಿ ಯಾವುದು ಇಂಪಾರ್ಟೆಂಟ್ ಆಗ್ತಾ ಇದೆ ನಮಗೆ? ಕೈಗಾರಿಕೆಗಳ ಕೊಡುಗೆ ಬಹಳ ಇದೆ. ಮತ್ತೆ ಆಂತರಿಕ ಮತ್ತು ಬಾಹ್ಯ ಆರ್ಥಿಕತೆಗಳ ಪ್ರಯೋಜನ ಇರತಕ್ಕಂಥದ್ದು ಕೈಗಾರಿಕೆ. ಒಂದು ದೇಶದ ಆಂತರಿಕ ಭದ್ರತೆ. ಅರ್ಥವ್ಯವಸ್ಥೆಯಲ್ಲಿ ಇಡೀ ಬೇರೆ ಬೇರೆ ದೇಶಗಳು ತತ್ತರಿಸಿ ಹೋದು ಯಾವುದಂತ ಕೋವಿಡ್ ಅಂತ ಒಂದು ಸಂದರ್ಭದಲ್ಲಿ ಕೈಗಾರಿಕೀಕರಣ ಇರತಕ್ಕಂಥ ದೇಶಗಳು ಸ್ವಲ್ಪ ಬದುಕೊಂಡಿದ್ದಾವೆ. ಇದು ನಮ್ಮ ದೇಶದಲ್ಲಿ ಸಾಕಷ್ಟು ಕೈಗಾರಿಕೆಗಳಿದ್ದಾವೆ, ಮಹೋನ್ನತ ದೊಡ್ಡ ದೊಡ್ಡ ಕೈಗಾರಿಕೆಗಳು ನಮ್ಮ ದೇಶದಲ್ಲಿದ್ದಾವೆ. ಆ ಎಷ್ಟೋ ಜನ ನೋಡಿ ಮನೆಗೆ ಬಂದ್ರಲ್ವಾ, ಮತ್ತೆ ಕೈಗಾರಿಕೆಗಳು ಇರೋದ್ರಿಂದ ಮತ್ತೆ ಜೀವನ ಸೃಷ್ಟಿಯಾಗಿದೆ. ಅಲ್ಲಿ ಫಸ್ಟ್ ಕೈಗಾರಿಕೆಗಳು ಬಂದ್ವಲ್ಲ, ಮತ್ತೆ ಅವು ಎಲ್ಲಿಗೋದ್ರು ಕೃಷಿನ ಹೋಗಿಲ್ಲ, ಈಗ ಮತ್ತೆ ವಾಪಸ್ ಬಂದಿದ್ದಾರೆ. ಅದೇ ಹಂಗೆ ರಾಷ್ಟ್ರೀಯ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಈ ಕೈಗಾರಿಕರಣ. ಹಾಗಾಗಿ ಕೈಗಾರಿಕರಣ ಇಲ್ಲದೆ ಇದ್ದಂತ ಒಂದು ದೇಶದ ಪ್ರಗತಿಯನ್ನು ಊಹೆ ಮಾಡಿಕೊಳ್ಳಿಕ್ಕೂ ಆಗಲ್ಲ. ಒಳ್ಳೆ ವಿಚಾರಗಳನ್ನು ತಿಳಿಸಿದ್ರೆ, ಇಲ್ಲಿ ನಾವು ಮಾತಾಡ್ತಕ್ಕಂಥದ್ದು ದೇಶದ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಪಾತ್ರ ಮುಖ್ಯನಾ ಕೃಷಿ ಪಾತ್ರವು ಮುಖ್ಯ ಅನ್ನೋದು. ಇಲ್ಲಿ ಕೈಗಾರಿಕೆಗಳ ಪಾತ್ರ ಅಂತ ಬಂದಾಗ ಕೈಗಾರಿಕೆಗಳ ಉಪಕರಣಗಳ ಬಗ್ಗೆ, ಸರಕುಗಳ ಬಗ್ಗೆ ನೀವು ಮಾತಾಡ್ತಿದ್ವಿ. ನಾವು ಕೈಗಾರಿಕೆ ಅಥವಾ ವಿಜ್ಞಾನ ಕೊಡ್ತಕ್ಕಂಥ ಸರಕುಗಳು ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟು. ಟಾಯ್ಲೆಟು, ಬಾತ್ರೂಮು, ಸೋಪು, ಆಮೇಲೆ ತಾಂತ್ರಿಕತೆ, ಇವೆಲ್ಲ ವಸ್ತುಗಳದು. ಈ ವಸ್ತುಗಳ ಮಾರಾಟದಿಂದ ನಮ್ಮ ದೇಶದ ಆದಾಯಕ್ಕೆ ಎಷ್ಟು ಕೊಡುಗೆ ಬಂದಿದೆ, ಆಮೇಲೆ ಕೃಷಿ ವಸ್ತುಗಳ ಮಾರಾಟದಿಂದ ದೇಶಕ್ಕೆ ಎಷ್ಟು ಕೊಡುಗೆ ಬಂದಿದೆ, ಇವುಗಳ ಪಾತ್ರ ಬಗ್ಗೆ ಮಾತಾಡ್ಬೇಕೆ ಹೊರತು ನಾವು ವಸ್ತುಗಳ ಮಹತ್ವದ ಬಗ್ಗೆ ಮಾತಾಡೋದು ನಮ್ಮ ವಿಷಯ ವಸ್ತು ಅಲ್ಲ. ಈಗ ಕೈಗಾರಿಕರಣ ಅಂದ್ರೆ ವಸ್ತುಗಳನ್ನ ನಾವು ಮಾರ್ತೀವಲ್ವಾ. ಇವತ್ತು ಚೈನಾ ದೇಶ ಇವತ್ತು ಸದೃಢ ಆಗಿದೆ. ಆ ಎಲ್ಲಾ ಉಪಕರಣಗಳ ಒಟ್ಟಾರೆ ಮೊತ್ತವೇ ಆದಾಯ. ಇಲ್ಲಿ ಆ ಉಪಕರಣಗಳ ನಾವು ಮಹತ್ವಕ್ಕಿಂತ ಆ ಉಪಕರಣಗಳ ಮಾರಾಟದಿಂದ ಬರ್ತಕ್ಕಂಥ ಆದಾಯ ದೇಶಕ್ಕೆ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ, ಆ ಕೈಗಾರಿಕೆಗಳ ವಿಷಯಕ್ಕೆ ಬಂದಾಗ ಒಂದು ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಬರೀ 7 ಮಾತ್ರ ಕೈಗಾರಿಕೆಗಳಿದ್ವು. ಆವಾಗ ನಮ್ಮ ದೇಶದ ಒಂದು ಪ್ರಗತಿ ಬರೀ ಕೃಷಿ ಮೇಲೆ ಅವಲಂಬಿತವಾಗಿತ್ತು. ಅಷ್ಟೊಂದು ಶ್ರೀಮಂತ ರಾಷ್ಟ್ರನೂ ಕೂಡ
ಆಗಿರ್ಲಿಲ್ಲ. ಯಾವಾಗ ಬ್ರಿಟಿಷರು, ನೀವು ನೋಡಿರ್ಬೋದು 1854 ಅಲ್ಲಿ ಮುಂಬೈಯಲ್ಲಿ ಮೊಟ್ಟ ಮೊದಲ ಒಂದು ಹತ್ತಿ ಗಿರಣಿ ಪ್ರಾರಂಭ ಆಯ್ತು. ಆಮೇಲೆ 1855 ಕಲ್ಕತ್ತಾದಲ್ಲಿ ಪ್ರಾರಂಭವಾಯಿತು. 1858 ಅಲ್ಲಿ ಅಹಮದಾಬಾದ್ ನಲ್ಲಿ ಹತ್ತಿ ಗಿರಣೀಕರಣ ಆಯ್ತು. ಆಮೇಲೆ ಆ ಬ್ರಿಟಿಷರ ಕಾಲದಲ್ಲಿ ದಾವಣಗೆರೆಯಲ್ಲಿ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕೂಡ ಕರಿತೀವಿ. ಈ ತರ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳು ಕೊನೆಗೆ ಬೆಳೀತಾ ಬೃಹತ್ ಕೈಗಾರಿಕೆಗಳಾಗಿ ಆ ಕೈಗಾರಿಕಾ ವಸ್ತುಗಳ ಮಾರಾಟದಿಂದ ನಮ್ಮ ದೇಶದ ಪ್ರಗತಿಗೆ ಕೊಡುಗೆ. ಇಲ್ಲಿ ವಸ್ತುಗಳು, ಈ ಭತ್ತದ ವಿಷಯಕ್ಕೆ ಬಂದಾಗ ಅನ್ನ ನಮ್ಮ ಒಂದು ಜೀವ, ಅದು ಪ್ರಾಮುಖ್ಯತೆಯನ್ನ ಯಾರು ಅಲಗಳೆಯಾಗಿಲ್ಲ. ಅಥವಾ ನೀವು ಹೇಳ್ದಿರ್ತಕ್ಕಂಥ ಕೆಲವು ವಸ್ತುಗಳು, ಸೋಪು, ಅದ್ರ ಪ್ರಾಮುಖ್ಯತೆಯನ್ನು ಯಾರು ಇಲ್ಲಿ ಅಳಗಳಿತಾ ಇಲ್ಲ. ನಮಗೆ ನಮ್ಮ ದೇಶಕ್ಕೆ ಯಾವುದು ಉತ್ತಮವಾಗಿರ್ತಕ್ಕಂಥ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು ಸ್ಥಾಪನೆ ಆದಾಗ ಬೇರೆ ದೇಶಕ್ಕೆ ರಫ್ತು ಮಾಡ್ತಾ ದೇಶಕ್ಕೆ ಸಾಕಷ್ಟು ಅಧಿಕ ಬಂತು. ಆಮೇಲೆ ಇವತ್ತು ಬರೀ ಸಣ್ಣ ಮತ್ತೆ ಮಧ್ಯಮ ಕೈಗಾರಿಕೆಗಳು ಎಷ್ಟು ನಮ್ಮ ದೇಶದ ಪ್ರಗತಿ ಕೊಡುಗೆಯನ್ನು ಕೊಟ್ಟಿದೆ ಅಂದ್ರೆ 5,82,923 ಉದ್ಯೋಗ ಸೃಷ್ಟಿಯಾಗಿದೆ. ಬರೀ ಸಣ್ಣ ಮತ್ತೆ ಗುಡಿ ಕೈಗಾರಿಕೆಗಳ ವಿಷಯಕ್ಕೆ ಬರ್ತೀನಿ. ಆಮೇಲೆ ಹಾಗಂತ ಎಲ್ಲಾ ಪೂರೈಕೆಗಳನ್ನ ಕೈಗಾರಿಕೆಗಳೇ ಪೂರೈಕೆ ಮಾಡ್ತಾ ಇದೆ ಅಂತ ಹೇಳಕ್ಕಾಗಲ್ಲ. ಇವತ್ತು ನೋಡಿರ್ಬೋದು ನೀವು, ಬಂಗಾರದ ಮನುಷ್ಯ ಪಿಕ್ಚರ್ ರಿಲೀಸ್ ಆದಾಗ ಎಷ್ಟೋ ಜನ ಬೆಂಗಳೂರನ್ನ ಅರಿಸಿ ಬಂದಿರ್ತಕ್ಕಂಥವ್ರು ಆ ಫಿಲಂ ನೋಡ್ಕೊಂಡು ಮತ್ತೆ ಕೃಷಿಗೆ ಹಿಂದಿರುಗಿರ್ತಕ್ಕಂಥ ಉದಾಹರಣೆಯನ್ನು ಕೂಡ ನೋಡಿರ್ಬೋದು. ಎಲ್ಲ ಒಂದ್ ಕಡೆ ಕೈಗಾರಿಕೆಗಳು ವಿಫಲವಾದಾಗ ಮತ್ತೆ ಕೃಷಿ ನಮಗೆ ಕೈ ಹಿಡಿಯುತ್ತೆ. ಒಂದ್ ಕೃಷಿ ವಿಫಲ ಆದಾಗ ಏನಾಗುತ್ತೆ, ಕೃಷಿಯಲ್ಲಿ ಅವಲಂಬನೆ ಜಾಸ್ತಿ ಆದಾಗ ಮತ್ತೆ ನಾವು ಕೈಗಾರಿಕೆಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಇವೆರಡೂ ಕೂಡ ದೇಶದ ಆದಾಯದಲ್ಲಿ, ನಮ್ಮ ಇಲ್ಲಿ ವಾದ ಏನು ಅಂತಂದ್ರೆ ಪ್ರಗತಿಯಲ್ಲಿ ಯಾವುದು ಮುಖ್ಯ ಅಂತಕ್ಕಂಥ ಅಂಕಿ ಅಂಶಗಳು. ಇದಕ್ಕೇನ್ ಹೇಳ್ತಾರೆ ಸತೀಶ್ ಅವರು? ಸರ್, 1-2 ಅಂಶಗಳನ್ನ ನಾನು ನಮ್ಮ ಎದುರಾಳಿ ತಂಡಕ್ಕೆ ಹೇಳ್ತಾ ಇದ್ದೀನಿ. ನೇಗಿಲ ಕುಲದೊಳಗಡಿಗೆ ಕರ್ಮ, ನೇಗಿಲ ಮೇಲೆ ನಿಂತಿದ್ದ ಧರ್ಮ ಅನ್ನೋದೊಂದು. ಅನ್ನ ಕೊಡುವ ರೈತ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ಅನ್ನೋದು 2ನೇ ಅಂಶ. 3ನೇದು, ರೈತ ಅನ್ನೋನು ದೇಶದ ಸಮೃದ್ಧಿಯ ಸಂಕೇತ. ಈ 3 ಅಂಶನ ಅವ್ರು ತಿಳ್ಕೊಂಡ್ರೆ ಸಾಕು. ದೇಶದ ಆರ್ಥಿಕ ವ್ಯವಸ್ಥೆಯ ಅಭಿವೃದ್ಧಿಯಲ್ಲಿ, ದೇಶವೊಂದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದೋದ್ರಲ್ಲಿ ಕೃಷಿಯ ಪಾತ್ರ ಎಷ್ಟಿದೆ ಅಂತ. ಆಗಲೇ ಕೊಟ್ಟರೆ ಸರ್ ಒಂದು ಮಾತು ಹೇಳಿದ್ರು, ಕೈಗಾರಿಕೆಗಳಲ್ಲಿ ಅನೇಕ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ಅಂತ. ಇಲ್ಲಿ ನಾನು ಅದು ಚಾಲೆಂಜ್ ಮಾಡಿ ಅವ್ರಿಗೆ ಕೇಳ್ತಾ ಇದ್ದೀನಿ. ಕೈಗಾರಿಕೆಗಳು ಉದ್ಯೋಗವನ್ನು ಸೃಷ್ಟಿ ಮಾಡ್ತವೆ. ಉದ್ಯೋಗ ಸೃಷ್ಟಿಯಾದಾಗ ವ್ಯಕ್ತಿಗಳ ಆದಾಯದ ಪ್ರಮಾಣ ಜಾಸ್ತಿ ಆಗುತ್ತೆ. ವ್ಯಕ್ತಿಗಳ ಆದಾಯದ ಪ್ರಮಾಣ ಜಾಸ್ತಿ ಆದ್ರ ಜೊತೆಗೆ ಅವರ ಕೊಳ್ಳುವ ಶಕ್ತಿಯು ಜಾಸ್ತಿ ಆಗುತ್ತೆ. ಕೊಳ್ಳುವ ಶಕ್ತಿ ಜಾಸ್ತಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ. ಅವ್ರ ಮಾತದು. ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯ ಪಾತ್ರ, ಕೃಷಿಯ ಅಂಶ ಹೆಚ್ಚಿನ ಪ್ರಮಾಣದಲ್ಲಿದೆ ಅಂತ. ಯಾಕಂದರೆ ಭಾರತದಲ್ಲಿ 60-70% ಜನ ಕೃಷಿ ಅಥವಾ ಕೃಷಿ ಆಧಾರಿತ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಅವ್ರು ಹೇಳಿದ್ರು, ಕೈಗಾರಿಕೆಗಳು ಕೈಗಾರಿಕೆಗಳು ಕೆಲಸವನ್ನು ಸೃಷ್ಟಿ ಮಾಡುತ್ತೆ, ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ ಅಂತ. ಅದು ಮೂರ್ಖತನದ ಪರಮಾವಧಿ ಅಂತ ಹೇಳ್ತೀನಿ. ಯಾಕೆ ಆ ಪದವನ್ನು ಬಳಸ್ತೀವಿ ಅಂತಂದರೆ ಮೂರ್ಖತನದ ಪರಮಾವಧಿ ಅಂತ. ಯಾಕೆ ಹೇಳ್ತಂದ್ರೆ, ಕೈಗಾರಿಕೆಗಳು ಇವತ್ತು ನಿರುದ್ಯೋಗ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾವೆ. ಒಂದು ಕಾಲದಲ್ಲಿ ಅವರೇ ಹೇಳಿದ್ರು, 12ನೇ ಶತಮಾನದಲ್ಲಿ ಗುಡಿ ಕೈಗಾರಿಕೆಗಳಿದ್ವು ಅಂತ. ಗುಡಿ ಕೈಗಾರಿಕೆಗಳಿದ್ದಾಗ ಎಲ್ಲ ವ್ಯಕ್ತಿಗಳು ಮಿಷನನ್ನು ಬಿಟ್ಬಿಟ್ಟು ಗುಡಿ ಕೈಗಾರಿಕೆ ತಾವೇ ತಯಾರು ಮಾಡ್ತಿದ್ರು, ಉದ್ಯೋಗ ಸೃಷ್ಟಿ ಇತ್ತು. ಅಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇರಲಿಲ್ಲ. ಕೊಟ್ಟರೆ ಸರ್ ನಾವು ಕಳ್ಕೊಳ್ರಿ. ಇವತ್ತು ಕೈಗಾರಿಕಾ ಕ್ರಾಂತಿ ಆಯಿತು. ಕೈಗಾರಿಕಾ ಕ್ರಾಂತಿ ಆದಾಗ ನೀವು ಕಾರ್ಲ್ ಮಾರ್ಕ್ಸ್ನ ಥಿಯರಿ ಓದಿರಂಗ, ದಾಸ್ ಕ್ಯಾಪಿಟಲ್, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, 2 ಪ್ರಮುಖ ಗ್ರಂಥದಲ್ಲಿ ಫ್ರೆಡರಿಕ್ ಏಂಜಲ್ಸ್ ಮತ್ತು ಕಾರ್ಲ್ ಮಾರ್ಕ್ಸ್ ಒಂದು ಪ್ರತಿಪಾದನೆ ಮಾಡ್ತಾರೆ, ವರ್ಗ ಸಂಘರ್ಷ ಯಾಕಾಗತ್ತೆ ಅಂತ. ಉಳ್ಳ ವರ್ಗ ಇಲ್ಲದ ವರ್ಗದವರಿಗೆ ಅಥವಾ ಕಾರ್ಮಿಕ ವರ್ಗದವರಿಗೆ ಅತಿ ಹೆಚ್ಚು ಗಂಟೆಗಳ ಕಾಲ ದುಡಿಸ್ಕೊಳ್ಳೋದ್ರ ಮೂಲಕ ನಿರಂತರವಾಗಿ ಶೋಷಣೆ ಮಾಡಿದಾಗ ನಿರುದ್ಯೋಗ ಸೃಷ್ಟಿ ಆಗುತ್ತೆ. ನಿರುದ್ಯೋಗ ಸೃಷ್ಟಿ ಆದಾಗ ಅವರು ಮತ್ತೆ ಮನೆಗೆ ಬರ್ತಾರೆ, ಉದ್ಯೋಗ ಇಲ್ಲದೆ ಮನೆಗೆ ಬರ್ತಾರೆ, ಕೈಗಾರಿಕೆಗಳು ಸ್ಥಗಿತವಾಗ್ತವೆ. ಆವಾಗ ಮತ್ತೆ ನಿರುದ್ಯೋಗ ಸಮಸ್ಯೆಯಿಂದ ದೇಶದಲ್ಲಿ ಹಣದ ಚಲಾವಣೆ ಇಲ್ದಂಗೆ ಆಗುತ್ತೆ. ದೇಶದ ಆರ್ಥಿಕ ವ್ಯವಸ್ಥೆ ಒಟ್ಟಾರೆ ಕುಸಿಯುತ್ತೆ. ಇದಕ್ಕೆ ಕಾರಣ ಕೈಗಾರಿಕೆಗಳು ಅನ್ನೋದನ್ನು ನಾವು ದಾಸ್ ಕ್ಯಾಪಿಟಲ್, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋದಲ್ಲಿ ನೋಡ್ತೀವಿ. ಇಲ್ಲಿ ಕೊಟೇಶ್ವರ್ ಒಂದು ಮಾತು ಹೇಳ್ತಾ ಇದ್ರು, ಕೈಗಾರಿಕೆಗಳು ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ ಅಂತ. ಒಂದು ಲೆಕ್ಕದಲ್ಲಿ ಸೃಷ್ಟಿ ಮಾಡ್ತಾರೆ ಸರ್. ಆದರೆ ಇಲ್ಲಿ ಹೇಳ್ತೀನಿ ನೋಡಿ, ಅಲ್ಲಿ ಒಂದು ತಾಂತ್ರಿಕತೆಯಲ್ಲಿ ಒಂದು ನಿರ್ದಿಷ್ಟ ಉದ್ಯೋಗವನ್ನು ಹೊಂದಿದವರಿಗೆ ಮಾತ್ರ ಕೈಗಾರಿಕೆಗಳು ಉದ್ಯೋಗವನ್ನು ಕೊಡ್ತಾವೆ. ಆದರೆ ಇಲ್ಲಿ ಅಶಿಕ್ಷಿತ, ಕೃಷಿ ಎಂಥವರಿಗೆ ಉದ್ಯೋಗವನ್ನು ಕೊಡುತ್ತೆ? ಅಶಿಕ್ಷಿತ, ಹಿಂದುಳಿದ, ಕೌಶಲ್ಯ ರಹಿತ ವ್ಯಕ್ತಿಗಳಿದ್ರೂ ಕೂಡ ಅವರಿಗೆ ಉದ್ಯೋಗವನ್ನು ಕೊಡೋದ್ರ ಮೂಲಕ ದುಡಿಯೋಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಹಾಗಾಗಿ ದುಡಿಯೋ ವ್ಯಕ್ತಿ ಅವತ್ತು ನಿರಂತರವಾಗಿ ಬೆಳಿತಾನೆ, ತಾನು ಬೆಳೆಯೋದ್ರ ಜೊತೆಗೆ ದೇಶವನ್ನು ಅಭಿವೃದ್ಧಿಪಡಿಸೋಕ್ಕೆ ಸಾಧ್ಯ ಆಗ್ತಾನೆ. ಈಗ 2050 ನಾನು ಒಂದು ಅಂಕಿಅಂಶ ಹೇಳ್ತಾ ಇದ್ದೀನಿ ಸರ್. ನಮ್ಮ 2050 ಮಾನವ ಜನಸಂಖ್ಯೆ, ಜಗತ್ತಿನ ಮಾನವ ಶಕ್ತಿಯ ಸಂಖ್ಯೆ ಎಷ್ಟಾಗುತ್ತೆ ಅಂದರೆ 10 ಶತಕೋಟಿ
ಇಂಥ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಅಂದರೆ ಅಷ್ಟು ಜನಸಂಖ್ಯೆಗೆ ಬೇಕಾಗಿರ್ತಕ್ಕಂಥ ಆಹಾರ ವಸ್ತುಗಳನ್ನು ಪೂರೈಕೆ ಮಾಡ್ತಕ್ಕಂಥ ಶಕ್ತಿ ಇರೋದು ಕೃಷಿಗೆ ಮಾತ್ರ. ಸೊ ಭಾರತ ದೇಶ ಇವತ್ತು 6ನೇ ಸ್ಥಾನದಲ್ಲಿದೆ. ಕೃಷಿ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಫ್ತು ಮಾಡ್ತಕ್ಕಂಥ ದೇಶಗಳಲ್ಲಿ 6ನೇ ಸ್ಥಾನದಲ್ಲಿದೆ ಭಾರತ ದೇಶ. ಸೊ 6ನೇ ಸ್ಥಾನದಲ್ಲಿ ಭಾರತ ದೇಶ ಇದೆ ಅಂತಂದರೆ ಇವತ್ತು 1ನೇ ಸ್ಥಾನ ಅಥವಾ 2ನೇ ಸ್ಥಾನಕ್ಕೆ ಹೋಗೋಕ್ಕೆ ಪೈಪೋಟಿ ನಡೆಸ್ತಾ ಇದೆ ಭಾರತ ಕೃಷಿಯ ಮೂಲಕ, ಕೈಗಾರಿಕೆ ಮೂಲಕ ಅಲ್ಲ. ನಾನು ಕೈಗಾರಿಕೆಯನ್ನು ಜರಿತಾ ಇಲ್ಲ. ಕೈಗಾರಿಕೆಗಳು ಬೇಕು, ಪೇಸ್ಟ್ ಬೇಕು, ಪೆನ್ಸಿಲ್ ಬೇಕು, ಪೆನ್ ಬೇಕು, ಟಿವಿ ಬೇಕು, ಬಿಸ್ನೆಸ್ ಸ್ನಾನ ಮಾಡಕ್ಕೆ ಏನೇನು ಬೇಕು ಅಂತಾರೆ. ಅವೆಲ್ಲ ಒಂದು ಅಭಿವೃದ್ಧಿಯ ಸಂಕೇತ ಅಲ್ಲ, ಅವು ಆದಾಯದ ಮೂಲಗಳಲ್ಲ. ಇಲ್ಲಿ ಫಸ್ಟ್ ಮೊದಲನೇ ಬೇಕಾಗಿದೆ ವ್ಯಕ್ತಿಗಳಿಗೆ ಬೇಕಾಗಿದ್ದು ಮೊದಲನೇದು ಅನ್ನ. ಸರ್, ನಿಮ್ಮ ಪಾಳಿ ಬಂದಾಗ ಹೇಳಿ ಸರ್, ನಿಮ್ಮ ಪಾಳಿ ಬಂದಾಗ ಹೇಳಿ ನಮಗೆ ಫಸ್ಟ್ ಅನ್ನ ಬೇಕು ಸರ್. ಅನ್ನ ಕೊಟ್ಟಾಗ ಮಾತ್ರ ನಾವು ದೇಶವನ್ನು ಈಗ ಒಂದು ಸಣ್ಣ ಪ್ರಶ್ನೆ ಹೇಳ್ತೀನಿ. ಮನುಷ್ಯ ಮೂಲತಃ ಕೃಷಿಕ, ಮೂಲತಃ ಕೈಗಾರಿಕೋದ್ಯಮಿ ಅಲ್ಲ. ಅವನು ಮಾನವ ಮೂಲತಃ ಕೃಷಿಕ. ಸಿಂಧು ನಾಗರಿಕತೆ ಇರ್ಬೋದು, ಮೊಹೆಂಜೋದಾರೋ ನಾಗರಿಕತೆ ಇರ್ಬೋದು, ಯಾವುದು ಈಜಿಪ್ಟ್ ನಾಗರಿಕತೆ ಇರ್ಬೋದು, ಎಲ್ಲ ನಾಗರಿಕತೆಗಳು ಶುರು ಆಗೋದು ವ್ಯವಸಾಯದಿಂದ, ಕೃಷಿಯಿಂದ. ಕೃಷಿಯೇ ಮನುಷ್ಯನ ಮೂಲ ಕಸಬು, ಕೃಷಿಯೇ ಮನುಷ್ಯನ ಮೂಲ ಆದಾಯದ ಮೂಲ. ಅದನ್ನು ತಿಳ್ಕೊಳ್ಳಿ ಮೊದಲೇ. ಸೊ ಅದಿಲ್ಲ ಅಂದರೆ ಬೇರೆ ಯಾವುದೂ ಇಲ್ಲ. ಕೃಷಿ ಇಲ್ಲದಂದ್ರೆ ಇವಾಗ ಎಷ್ಟು ಕೈಗಾರಿಕೆಗಳು ಕೃಷಿಯನ್ನೇ ಆಧರಿಸಿದೆ ಕಚ್ಚಾ ವಸ್ತುಗಾಗಿ. ಸೊ ಹಾಗಾಗಿ ಕಚ್ಚಾ ವಸ್ತು ಬೇಕು ಬೇಡದೇ ಇರ್ತಕ್ಕಂಥಲ್ಲ. ಇವಾಗ ಕೃಷಿ, ನೀವು ಅದಕ್ಕೆ ಇನ್ನೊಂದು ವಾದ ಮಾಡ್ತೀವಿ ನೀವು. ಕೃಷಿ ಕೆಲವು ಕೈಗಾರಿಕೆಗಳು ಕೃಷಿಯ ಕಚ್ಚಾ ವಸ್ತುವನ್ನು ಅವಲಂಬಿಸಿದೆ, ಹೌದು. ಅದೇ ರೀತಿ ಕೆಲವು ಕೃಷಿ ಚಟುವಟಿಕೆಗಳು ನಡೆಸಬೇಕು ಅಂದರೆ ಮತ್ತೆ ಕೈಗಾರಿಕೆಗಳಿಂದ ಉತ್ಪಾದನೆ ಆಗ್ತಕ್ಕಂಥ ಟ್ರ್ಯಾಕ್ಟರ್ಗಳು ಬೇಕು, ನೇಗಿಲು ಬೇಕು ಅಂತ ವಾದ ಮಾಡ್ತೀರಾ. ನಮ್ಮ ವಿಚಾರ ಅದಲ್ಲ. ನಮ್ಮ ವಿಚಾರ ಇಷ್ಟೇ, ಆದಾಯದ ಮೂಲಗಳಲ್ಲಿ ದೇಶವನ್ನ ಅಭಿವೃದ್ಧಿ ಪಥದಲ್ಲಿ ಸಾಗಿಸುವ ದಿಸೆಯಲ್ಲಿ ಯಾವ ವಲಯ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋ ಲೆಕ್ಕಕ್ಕೆ ಬಂದಾಗ ಕೃಷಿಯೇ ಪ್ರಮುಖ ಪಾತ್ರ ವಹಿಸುತ್ತೆ. 2ನೇ ಸ್ಥಾನ ನಾವು ಕೈಗಾರಿಕೆ ಕೊಡ್ತೀವಿ. ಯಾಕಂದ್ರೆ ಕೃಷಿ ಎಲ್ಲರಿಗೂ ಉದ್ಯೋಗವನ್ನು ಕೊಡುತ್ತೆ, ನಿರಂತರವಾಗಿ ಉತ್ಪಾದನೆ ನಡೀತಿದೆ. ಇಲ್ಲಿ ಒಂದು ಸಣ್ಣ ವಿಚಾರ ಹೇಳ್ತೀವಿ ಸರ್, ಆರ್ಥಿಕ ಕುಸಿತತೆ ಹಂತ ಹಂತವಾಗಿ ತೊಡೆದು ಹಾಕಲಿ ಅಥವಾ ಆರ್ಥಿಕ ಖಿನ್ನತೆ ಬಂದಾಗ, ಯಾವುದೋ ಒಂದು ದೇಶ ಆರ್ಥಿಕ ಖಿನ್ನತೆಯನ್ನು ಅವಲಂಬಿಸಿದೆ ಅಂತಂದಾಗ ಅದಕ್ಕೆ ಎತ್ತಿ ನಿಲ್ಲಿಸೋದು, ಆ ಆರ್ಥಿಕ ಖಿನ್ನತೆಯಿಂದ ದೇಶವನ್ನು ಎತ್ತಿ ನಿಲ್ಲಿಸೋದು ಕೈಗಾರಿಕೆ ಅಲ್ಲ, ಕೃಷಿ. ಯಾಕಂದ್ರೆ ಕೃಷಿ ನಿರಂತರವಾಗಿ ನಡೀತಕ್ಕಂಥ ಕೆಲಸ. ಕೈಗಾರಿಕೆಗಳನ್ನು ಸ್ವಲ್ಪ ಬಾಗಲಾಗ್ಬೋದು, ಆದರೆ ಕೃಷಿ ಅನ್ನೋದು ಬಾಗಲಾಗಕ್ಕಾಗಲ್ಲ, ನಿಲ್ಲಿಸೋದಕ್ಕಾಗಲ್ಲ. ಮನುಷ್ಯನ ಬೆವರು, ರೈತನ ಬೆವರಿಂದನೇ ದೇಶದ ಪ್ರಗತಿ ಇದೆ, ಕೃಷಿಯಿಂದಾನೇ ದೇಶದ ಪ್ರಗತಿ ಇದೆ. ಒಳ್ಳೆ ವಿಚಾರಗಳನ್ನ ಹೇಳಿದ್ರೆ, ಇವತ್ತು ನಾನು ಈ ವಿಚಾರವನ್ನು ಲತಾ ಮೇಡಮ್ ಹತ್ರ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಪ್ರಮುಖವಾಗಿ ಪ್ರಪಂಚದ ನೀವು ಯಾವುದೇ ರಾಷ್ಟ್ರಗಳನ್ನೇ ತೆಗೆದುಕೊಳ್ಳಿ, ಆಹಾರದಲ್ಲಿ ಸ್ವಾವಲಂಬನೆಯನ್ನ ಸಾಧಿಸೋದು ಎಲ್ಲಾ ರಾಷ್ಟ್ರಗಳ ಪ್ರಮುಖ ಗುರಿಯಾಗಿರುತ್ತೆ. ಯಾಕೆಂತಂದ್ರೆ ಇವತ್ತು ನೋಡಿರ್ಬೋದು ಅಧ್ಯಕ್ಷ, ಒಂದು ಡಿಸ್ಟರ್ಬೆನ್ಸ್ ಆಗ್ಲೇ ಅವ್ರು ಏನ್ ಹೇಳ್ತಾ ಇದ್ರು, ಎಲ್ಲಾ ಕೈಗಾರಿಕೆಗಳು ಅದು ಕೃಷಿಗೆ ಚಟುವಟಿಕೆ ನಡೆಸಬೇಕಾಗ ಇದು ಗೊಬ್ಬರ ಬೇಕು, ಬೀಜ ಬೇಕು, ಸೀಡ್ಸ್ ಬೇಕು, ಎಲ್ಲಾನು ಅವಲಂಬಿಸಿದ್ದಾರೆ. ಇವತ್ತು ಆರ್ಗ್ಯಾನಿಕ್ ಬೇಸಾಯ ಇದೆ ಸ್ವಾಮಿ, ನೈಸರ್ಗಿಕ ಬೇಸಾಯ ಮಾಡ್ತಾ ಇದೀವಿ, ಆರ್ಗ್ಯಾನಿಕ್ ಕೃಷಿ ಮಾಡ್ತಾ ಇದೀವಿ. ನಿಮ್ಮ ಪಾಳಿ ಬಂದಾಗ ಸಾವಯವ ಕೃಷಿಯನ್ನು ಬಳಸ್ತಾ ಇದೀವಿ. ಸಾವಯವ ಹೆಸರಲ್ಲಿ ಎಲ್ಲ ಉಪಕರಣಗಳ ಮಹತ್ವ, ಗೊಬ್ಬರಗಳ ಮಹತ್ವ, ಅಲ್ಲಿ ಹೇಳ್ತೇನೆ. ಅನ್ನ ಅಂದ್ರಲ್ವಾ, ರೈತ ಬೆಳಿತಕ್ಕಂಥದ್ದು ಭತ್ತವನ್ನೇ ತಿನ್ನಲ್ಲ. ನೀವು ನೆನ್ಪಿಟ್ಕೊಳ್ಳಿ, ಭತ್ತವನ್ನ ಅಕ್ಕಿ ಮಾಡಿಕೊಡೋದು ಇದೇ ಕೈಗಾರಿಕೆ. ನೀವು ಇವತ್ತು ಭತ್ತ ಕುಟ್ಕೊಂಡ್ ತಿಂತೀರಾ ಗೊತ್ತು ಯಾರಲ್ಲಿ? ನಿಮ್ಮ ಮನೇಲಿ ಎಷ್ಟು ಜನ ನೀವು ಭತ್ತ ಕುಟ್ಕೊಂಡ್ ತಿಂದಿದ್ದೀರಿ? ಅಲ್ಲಲ್ಲ, ನಾನು ಬರೀ ತಿನ್ನೋದ್ರ ಬಗ್ಗೆ ಹೇಳ್ತಾರೆ. ದೇಶದ ಆರ್ಥಿಕತೆ ಇವತ್ತು, ದೇಶದ ಇಡೀ ಭದ್ರತೆ ಇರ್ತಕ್ಕಂಥ ಕೈಗಾರಿಕೆಗಳ ಮೇಲೆ, ಅದು ಭಾರಿ ಕೈಗಾರಿಕೆಗಳ ಮೇಲೆ. ಮೇನ್ಸ್ ಏನಿದೆ ಇವತ್ತು ನಾವು ರಫ್ತು ಮಾಡ್ತಾ ಇದ್ದೀವಿ, ಮೇನ್ಸ್ ಅದು ಕೈಗಾರಿಕೆ. ಕೃಷಿ ಉತ್ಪನ್ನಗಳು ಅಲ್ಲಲ್ಲ, ಮೇನ್ಸ್ ಕೈಗಾರಿಕೆ ಕೃಷಿಲಿಂದ ಎಷ್ಟಿದೆ, ಕೃಷಿಗಿಂತ 10 ಪಟ್ಟು ಕೈಗಾರಿಕೆಯಿಂದ ದೇಶದ ಅಭಿವೃದ್ಧಿ ಆಗುತ್ತೆ. ಇವತ್ತು ವಿಮಾನಗಳ ಬಿಡಿಭಾಗಗಳನ್ನು ತಯಾರಿಸುತ್ತೆ ನಮ್ಮ ದೇಶ, ಇವತ್ತು ರೈಲಿನ ಬಿಡಿಭಾಗಗಳನ್ನ ತಯಾರಿಸುತ್ತೆ ನಮ್ಮ ದೇಶ. ಅದನ್ನ ಬೇರೆ ದೇಶಕ್ಕೆ ನಾವು ರಫ್ತು ಮಾಡ್ತಾ ಇದೀವಿ. ಕೃಷಿ ಹೆಂಗಿದೆ, ಮೇಡ್ ಇನ್ ಇಂಡಿಯಾ ಸಾಕಷ್ಟು ಗೂಡ್ಸ್ ಅನ್ನ ಲತಾ ಮೇಡಮ್ ಅವರ ವಾದ ಕಂಟಿನ್ಯೂ ಮಾಡಬೇಕು. ಯಾಕಂದ್ರೆ ಈಗ ನಿಮ್ಮ ಅವಕಾಶವನ್ನು ಬರೀ ಅನ್ನದ ಬಗ್ಗೆ ಹೇಳಿದ್ರು. ಈಗ ಅವ್ರಿಗೆ ಅವಕಾಶ ಕೊಡೋಣ. ಸ್ಟಾರ್ಟ್ ಆಗದೆ ಇದೇ ಕೈಗಾರಿಕೆಗಳ ಕೊಡುಗೆಯಿಂದ.
ಬರೀ ರೈತ ಪ್ರೊಫೆಸರ್, ಈಗ ನಾವು ಈಗ ಕೃಷಿಯಿಂದನೇ ನಿಮ್ಮದೇ ಅಂತ ತಂಡದ ಏನಲ್ಲ. ಇನ್ನೊಬ್ರು ಸದಸ್ಯರಿಗೆ ಅಲ್ಲ. ಅವಕಾಶ ಕೊಡೋಣ. ಇಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಆ ಕೃಷಿ ಆಗ್ಲಿ, ಕೃಷಿ ಉಪಕರಣಗಳ ಮಹತ್ವ, ಅದು ಕೃಷಿ ಬೆಳಿತಕ್ಕಂತ ಹತ್ತಿ ಮಹತ್ವ ಆಗ್ಲಿ, ಅನ್ನದ ಮಹತ್ವ ಆಗ್ಲಿ, ಭತ್ತದ ಮಹತ್ವ ಆಗ್ಲಿ, ಶುಗರ್ ಕೇನ್ ಮಹತ್ವ ಆಗ್ಲಿ ಬೇಡ. ಸರ್, ಈ ಆಮೇಲೆ ಕೈಗಾರಿಕೆಗಳ ಬಗ್ಗೆ ಹೇಳಿದ್ರಲ್ವಾ ಸರ್? ಅಲ್ಲಲ್ಲ, ಅವ್ರದ್ದೇ ಈಗ ಆಗಿರ್ತಕ್ಕಂಥ ಮಹತ್ವ ಇದೆ. ಔದ್ಯೋಗೀಕರಣವನ್ನ ನಗರದಲ್ಲಿ ಸೃಷ್ಟಿ ಮಾಡ್ತಕ್ಕಂಥದ್ದು ಕೈಗಾರಿಕರಣಗಳು. ಅದ್ರದ್ದು- ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾರೆ ಇವರು, ಕೃಷಿ ನಾನು ಅದನ್ನ ಹೇಳ್ತಾ ಮಾಡಿ ಇದ್ದೀನಿ. ಜೀವನ ಮಾಡ್ತಾ ಇದ್ದಾರೆ. ಅಲ್ಲಲ್ಲ, ಈ ನಾನು ತಂತ್ರಜ್ಞಾನವನ್ನ ಕೈಗಾರಿಕೆಗಳ ಕೊಡುಗೆಗಳನ್ನ ಬಳಸಿ ಜೀವನ ಅಲ್ಲಲ್ಲ, ಮಾಡ್ತಾ ಇದ್ದಾರೆ. ಇಡೀ ಬೆಂಗಳೂರಲ್ಲಿ ಯಾರು ಭತ್ತ ಬೆಳೆ ಜೀವನ ಮಾಡ್ತಾ ಇದ್ದಾರೆ? ಕಾನ್ಸೆಪ್ಟ್ ಅನ್ನ ನಾನು ಯಾರು ಭತ್ತ ಬೆಳೆ ಜೀವನ ಅಲ್ಲ ಸರ್, ಅವ್ರ ಅಭಿವೃದ್ಧಿ ಆಗಿಲ್ವಾ? ನಾನು ಹೇಳ್ತಾ ಇರೋದು ಏನು ಅಲ್ಲ, ಅಂತಂದ್ರೆ, ಇಷ್ಟೇ ಅಲ್ಲ, ಎಷ್ಟು ಈಗ ಈಗ ನೀವು ಮುಂಬೈ ತಗೊಳ್ಳಿ, ಕಲ್ಕತ್ತಾ ತಗೊಳ್ಳಿ, ಅಹಮದಾಬಾದ್ ತಗೊಳ್ಳಿ, ಡೆಲ್ಲಿ ತಗೊಳ್ಳಿ, ಹೈದರಾಬಾದ್ ತಗೊಳ್ಳಿ, ಬೆಂಗಳೂರು ತಗೊಳ್ಳಿ, ಯಾವುದೇ ಒಂದು ದೊಡ್ಡ ದೊಡ್ಡ ನಗರ ತಗೊಳ್ಳಿ ನೀವು, ಸರ್, ಅಲ್ಲೆಲ್ಲ ಈಗ ಕೃಷಿ ಬೆಳೆ ಮಾಡ್ತಾರೆ. ಈಗ ಅವರು ಅದು ಎಲ್ಲದಕ್ಕಿಂತ ಮುಖ್ಯ ಏನು ಅಂತಂದ್ರೆ ದೇಶದ ಅಭಿವೃದ್ಧಿ ಯಾವ್ದು ಆಗತಕ್ಕಂಥದ್ದು ಸರ್, ಕೃಷಿಯಿಂದ ಅಲ್ಲ, ನೀವು ಸರ್, ಆಹಾರ ಸರ್, ಕೊಡ್ಬೋದು ಅಷ್ಟೇ. ಸರ್, ಈಗ- ನೀವು ಈಗ- ಆಹಾರ ಈಗ- ಕೊಡ್ಬೋದು ಅಷ್ಟೇ. ಅವ್ರು ಬಂದಾಗ ಅವ್ರು ಪಟೇಲ್ ಸರ್, ಹತ್ತು ನಿಮಿಷ ನಾವು ಸಮಾಧಾನ ಮಾತಾಡ್ತಾರೆ. ಸಮಾಧಾನ ಪಾಪ ಅವ್ರು ಅವ್ರಿಗೆ ಬರೀ ಅವಕಾಶ ಪಾಯಿಂಟ್ ಕೊಡೋಣ. ಮಾಡಿ ಮಾತಾಡ್ತಾ ಇದ್ರಲ್ವಾ, ಅದು ಎಲ್ಲದಕ್ಕೂ ಹಿನ್ನೆಲೆ ಅವ್ರು ಇವತ್ತು ಆಧುನಿಕವಾಗಿ ಬಂದಿದ್ದಾರೆ ಅಂತಂದ್ರೆ ಕೈಗಾರಿಕೆಗಳ ಕೊಡುಗೆ. ಈಗ ಇವತ್ತು ಸತೀಶ್ ಹೋಗಿ ಜಮೀನಲ್ಲಿ ಕೆಲಸ ಮಾಡ್ತಾ ಇಲ್ಲ, ಇಲ್ಲಿ ಬಂದು ವಾದ ಮಾಡ್ತಾ ಇದಾರೆ ಅಷ್ಟೇನೆ. ಜಮೀನು ಎಷ್ಟು ದಿನ ಉಳಿಮೆ ಮಾಡಿದಾರೆ ಅವರು? ಅನ್ನ ಮಾಡ್ತಿದ್ದೀರಿ ನೀವು. ಹೌದು, ನಮ್ದು ಉದ್ಯೋಗೀಕರಣ ಇದೆ. ಈಗ ನಾವು ಈಗ ದೇಶದ ಪ್ರಗತಿ ಈ ಶಬ್ರಿನ ಅವರೇ ಮತ್ತೆ ಪಟ್ರೇಶ್ ಅವರೇ, ದೇಶದ ಪ್ರಗತಿ ಆಗ್ತಕ್ಕಂಥದ್ದೇ ಕೈಗಾರಿಕರಣ. ಶಬ್ರಿನ ಅವರೇ, ಪಟ್ರೇಶ್ ಅವರೇ, ಈಗ ನಿಮ್ಮ ಅವಕಾಶ ಬಂದಾಗ ನೀವು ಜಗಳ ಮಾಡ್ತೀರಂತೆ, ಬೇಕಾದ್ರೆ ನಾನು ಪಕ್ಕದಲ್ಲಿ ಒಂದು ಕೋಲ್ ತಂದಿಟ್ಬಿಡ್ತೀನಿ, ಜಗಳ ಮಾಡ್ಕೊಳ್ತಾರಂತೆ. ಇಲ್ಲಿ ನಮ್ಮ ವಾದ ಏನು ಅಂತಂದ್ರೆ, ಇಲ್ಲಿ ಕೃಷಿ ಉಪಕರಣಗಳ, ಕೃಷಿಯಿಂದ ಬೆಳೀತಕ್ಕಂತ ಕೃಷಿ ಇವತ್ತು ಪ್ರತಿಯೊಬ್ಬ ರೈತ ಅವಲಂಬಿತ ಆಗಿರ್ತಕ್ಕಂಥ ಕೈಗಾರಿಕೆಗಳ ಮೇಲೆ ಸರ್. ಪ್ರತಿಯೊಬ್ಬ ರೈತ, ಯಾವ ರೈತ ಕೈಗಾರಿಕೆ ಇಲ್ದೆಲ್ಲ ಕೃಷಿ ಮಾಡ್ತಾನೆ ತೋರಿಸ್ಬಿಡಿ. ಅಲ್ಲ ಅಲ್ಲ, ನಿಮ್ಮ ಯಾವುದೋ ಒಂದು ಉಪಕರಣ ಇಲ್ದಂಗೆ ಪಟ್ರೇಶ್ ಅವರೇ, ಅವ್ರಿಗೆ ಸ್ವಲ್ಪ ಅವಕಾಶ ಕೊಡಿ. ಭಾರತ ನೇಗಿಲು ಬಳಸ್ಕೊಂಡ್ಬಿಟ್ಟು ಕೃಷಿ ಮಾಡಿಬಿಡ್ಬೇಕು. ಯಾವುದನ್ನು ಕೈಗಾರಿಕೆ ಅಲ್ಲ ಅಲ್ಲ ಅಲ್ಲ, ಪದಾರ್ಥಗಳನ್ನ ಒಂದು ಬಳಸ್ಕೊಳ್ಳಿಲ್ದಂಗೆ. ನಿಮಿಷ. ನಮ್ಮ ವಾದ ಇರ್ತಕ್ಕಂಥದ್ದು ದೇಶದ ಹೌದು ಪ್ರಗತಿಯಲ್ಲಿ ಸರ್, ದೇಶದ ಪ್ರಗತಿ ಹೇಳ್ತೆ- ಪ್ರತಿಯೊಬ್ಬನ ಆರ್ಥಿಕ ವ್ಯವಸ್ಥೆ ಸುಧಾರಿಸಿದ್ರೆ ದೇಶದ ಆರ್ಥಿಕ ವ್ಯವಸ್ಥೆ ಸುಧಾರಿಸುತ್ತೆ. ಅದು ನಿಮ್ ಪಾಯಿಂಟ್ ಆಫ್ ವ್ಯೂ. ನಾನು ಹೇಳೋದನ್ನು ಸ್ವಲ್ಪ ಕೇಳಿ. ಅಡಿಕೆ ತೋಟ ನೀವು ಅಡಿಕೆ ಯಾಕೆ ಮಾಡಿ? ಆದಾಯ ಮೂಲ ಅಡಿಕೆ ತೋಟ ಮಾಡಿ. ತೋಟನೇ ಇಲ್ವಲ್ಲ, ಮತ್ತೆ ನೀವು ಯಾಕೆ ಮಾಡಿ ಯಾಕೆ ಅಡಿಕೆ ತೋಟ ನೀವು? ಬರೀ ಗೂಬೆ ಅಲ್ಲ, ಅಲ್ಲ, ಕೊರ್ಸಿ- ಕೃಷಿಯಿಂದ ಏನು ಸಿಗಲ್ಲ, ಅಡಿಕೆ ತೋಟ ಕೈಲಾಗಲ್ಲ ಅಂತ ಮಾಡ್ತಿದ್ದೀವಿ. ಯಾವ್ದೋ ಒಂದು ಗೂಬೆ ಕೊರ್ಸಿಬಿಡೋದು. ಕೃಷಿಯಿಂದ ಅಲ್ಲ ಅಲ್ಲ, ಅಡಿಕೆ ತೋಟ ಈಗ ಮಾಡ್ತಿದ್ದೀವಿ. ಈಗ ಒಂದು ವಿಷಯ ಹೇಳ್ತೀನಿ ನಿಮಗೆ. ಅಡಿಕೆ ತೋಟ ನಮ್ಮ ವಾದ ಸಾಮಾನುಗಳನ್ನ ಬಳಸ್ಕೊಂಡು ನಮ್ಮ ಮಾಡಿರೋದು. ವಾದ ನಡೀತಕ್ಕಂಥದ್ದು ದೇಶದ ಪ್ರಗತಿ. ಹೌದು. ಕೈಗಾರಿಕೆಗಳು ನೀಡ್ತಕ್ಕಂಥ ಉಪಕರಣಗಳ ಮಹತ್ವ ಅಲ್ಲ, ಕೃಷಿಗಳು ನೀಡ್ತಕ್ಕಂಥ ಉಪಕರಣಗಳು. ಇದ್ರಲ್ಲಿ ಯಾವ ದೇಶದ ಉಪಕರಣಗಳ ಅಭಿವೃದ್ಧಿಗೆ ಮಹತ್ವ ನಾವು ಅಂತಕ್ಕಂಥದ್ದು ಮಾತಾಡ್ತಾ ವಾದ ಇಲ್ಲ. ಇಲ್ಲಿ ನಮ್ಮ ವಾದ, ಅವ್ರಿಗೆ ಅವಕಾಶ ಕೊಡಿ. ಅವ್ರಿಗೆ ಅವಕಾಶ, ಅದೇ ಅವ್ರ ಹತ್ರನೇ ಹೋಗ್ತಾ ಇದ್ದೀನಿ. ನಮ್ಮ ವಾದ ಉಪಕರಣಗಳ ವಾದ ಅಲ್ಲ, ಕೃಷಿ ಕಚ್ಚಾ ವಸ್ತುಗಳ ಮಹತ್ವನೂ ಅಲ್ಲ, ಅಥವಾ ವಿಜ್ಞಾನಿಗಳು ನೀಡ್ತಕ್ಕಂಥ ಉಪಕರಣಗಳ ಮಹತ್ವನು ನಮಗೆ ಬೇಕಾಗಿಲ್ಲ. ಆ ಉಪಕರಣಗಳಿಗೆ ಒಂದ್ ನಿಮಿಷ ಮಾತಾಡಕ್ ಅವಕಾಶ ಕೊಡಿ. ನಮಗೆ ಉಪಕರಣಗಳ ಮಹತ್ವಕ್ಕಿಂತ ಆ ಉಪಕರಣಗಳ ಒಂದು ಸೇಲ್ವಾಗ್ಲಿ ಅಥವಾ ರಫ್ತುಗಳಿಂದ ನಮ್ಮ ದೇಶಕ್ಕೆ ಎಷ್ಟು ಆದಾಯ ಬರ್ತಾ ಇದೆ, ಕೃಷಿಯಿಂದ ಎಷ್ಟು ಆದಾಯ ಬರುತ್ತೆ, ದೇಶದ ಪ್ರಗತಿಯಲ್ಲಿ ಈ ಎರಡು ವಲಯಗಳ ಪಾತ್ರವೇನು ಅಂತಕ್ಕಂಥದ್ದು ಮುಖ್ಯ. ಇದಕ್ಕೆ ನಾನು ಒಂದು ಉದಾಹರಣೆಯನ್ನು ಹೇಳ್ಕೊಡ್ತೀನಿ. ಇವತ್ತು ಎಲ್ಲ ರಾಷ್ಟ್ರಗಳು ಈ ಕೃಷಿ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇಲ್ಲ, ಎರಡೂ ಕೂಡ ಇಂಪಾರ್ಟೆಂಟ್. ಆದರೆ ಒಂದು ವಿಷಯಕ್ಕೆ ಬಂದಾಗ ನಿಮ್ಮ ಒಂದು ಸ್ಪಷ್ಟನೆಗೆ, ಇಲ್ಲಿ ಪ್ರತಿಯೊಂದು ರಾಷ್ಟ್ರಗಳು ಕೃಷಿಯಲ್ಲಿ ಸ್ವಾವಲಂಬನೆಯನ್ನ ಕಾಣಬೇಕು ಅಂತ ಇದೆ. ಫಾರ್ ಎಕ್ಸಾಂಪಲ್, ನೀವು ಇವತ್ತು ಪಾಕಿಸ್ತಾನ ನೋಡುವ, ಪಾಕಿಸ್ತಾನದಲ್ಲಿ ಏನಾಯಿತು ಅಂತಂದ್ರೆ, ಯಾವಾಗ 350 ಆರ್ಟಿಕಲ್ ತೆಗೆದುಕೊಂಡಾಗ ಭಾರತದಿಂದ ರಫ್ತಾಗ್ತಕ್ಕಂಥ ಟೊಮೊಟೊ ಆಗಲಿ ಅವೆಲ್ಲ ನಾವು ರಫ್ತು ಮಾಡ್ಕೊಳ್ಳಲ್ಲ, ನಮ್ಮ ಭಾರತದ ಏನು ಬೇಡ ಅಂತ. ಕೊನೆಗೆ ಅಲ್ಲೇನಾಯ್ತು, ಒಂದು ಆಯಿಲ್ ರೇಟು 1 to 3 ಆಯ್ತು. ಅಂದ್ರೆ ಅವಲಂಬನೆಯನ್ನ ಕಡಿಮೆ ಮಾಡ್ಕೊಂಡಾಗ ಅವ್ರಿಗೆ ಏನಾಯ್ತು, ಆದಾಯದ ಹೊಡೆತ ಬಿತ್ತು. ಇದೇ ಒಂದು ಶ್ರೀಮಂತ ರಾಷ್ಟ್ರ ಆಗಿರ್ತಕ್ಕಂಥ ಅರಬ್ ಕಂಟ್ರಿಗಳು ಇವತ್ತು ಶ್ರೀಮಂತ ರಾಷ್ಟ್ರಗಳು. ಯಾಕೆ? ಅದು ಕೈಗಾರಿಕೆಗಳ ಕೊಡುಗೆ ತುಂಬಾ ಮಹತ್ವದಿದೆ. ಆದ್ರೆ ಒಂದು ವೇಳೆಯಲ್ಲಿ ಆ ಕೈಗಾರಿಕೆಗಳ ಒಂದು ಪಾತ್ರ ಕುಂಠಿತವಾದಾಗ ಅಥವಾ ಬೇರೆ ದೇಶಗಳು ದಿಗ್ಬಂಧನ ಹಾಕಿದಾಗ ಆ ರಾಷ್ಟ್ರಗಳು ತಡ್ಕೊಳಕ್ಕಾಗಲ್ಲ, ಪೆಟ್ರೋಲ್ ಅನ್ನು ಕುಡಿದು ಜೀವನ ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತು ಕೈಗಾರಿಕೆಗಳ ಪಾತ್ರ ಇಂಪಾರ್ಟೆಂಟ್ ಆದ್ರೂ ಕೂಡ ಕೃಷಿಯ ಅವಲಂಬನೆ ಆಗಿರ್ತಕ್ಕಂಥ ರಾಷ್ಟ್ರಗಳು ಇವತ್ತು ಏನಾದ್ರೂ ಕೃಷಿಯ ವಸ್ತುಗಳನ್ನ ನಾವು ರಫ್ತು ಮಾಡದೇ ಇದ್ರೆ ಮತ್ತೆ ಅವು ಬೀದಿ ಬೀಳ್ತಕ್ಕಂಥ ಸಂದರ್ಭ ಇದೆ. ಅದಕ್ಕೆ ನಾನು ಅರಬ್ ರಾಷ್ಟ್ರಗಳ ಉದಾಹರಣೆ ಕೊಟ್ಟೆ. ಹಾಗಂತ ಇಲ್ಲಿ ಕೈಗಾರಿಕೆಗಳನ್ನ ಗಣನೆಗೆ ಸಂಪೂರ್ಣವಾಗಿ ತಿರಸ್ಕಾರ ಮಾಡೋಂಗಿಲ್ಲ. ಕೈಗಾರಿಕೆಗಳ ಪಾತ್ರನೂ ಕೂಡ ತುಂಬಾ ದೊಡ್ಡದಿದೆ. ಯಾಕಂದ್ರೆ ಇವತ್ತು ಅರಬ್ ರಾಷ್ಟ್ರಗಳು ಇವತ್ತು ಶ್ರೀಮಂತ
ಶ್ರೀಮಂತ ರಾಷ್ಟ್ರಗಳು, ಜಪಾನ್ ಅಂತಕ್ಕಂಥ ಶ್ರೀಮಂತ ರಾಷ್ಟ್ರ, ಮತ್ತು ಇವತ್ತು ಅಮೆರಿಕ ನೋಡಿ ರಕ್ಷಣಾ ವಲಯದ ಉತ್ಪನ್ನಗಳನ್ನ ಮಾರಾಟ ಮಾಡಿ ತನ್ನ ದೇಶವನ್ನು ಇವತ್ತು ಅಭಿವೃದ್ಧಿ ಕೈಗೊಂಡಿದೆ. ಆಮೇಲೆ ನಮ್ಮ ದೇಶದಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಅಲ್ಲಿರ್ತಕ್ಕಂಥ ಖನಿಜ ವಸ್ತುಗಳನ್ನ, ಬರೀ ಕೃಷಿ ಅಂತಂದಲ್ಲ, ಅಲ್ಲಿರ್ತಕ್ಕಂಥ ಖನಿಜ ಸಂಪನ್ಮೂಲಗಳನ್ನ, ಪ್ರಾಕೃತಿಕ ಸಂಪನ್ಮೂಲಗಳನ್ನ ಉಪಯೋಗ ಮಾಡ್ಕೊಳ್ಳದೆ ಇದ್ರೆ ಕೂಡ ಆ ದೇಶ ಇವತ್ತು ಬಡ ರಾಷ್ಟ್ರ. ಇವತ್ತು ನಮ್ಮ ಭಾರತದಲ್ಲಿ ಯಾಕೆ ಹತ್ತಿ ಕೈಗಾರಿಕೆಗಳು ಜಾಸ್ತಿ ಬೆಳೆದಿದೆ ಅಂತಂದ್ರೆ ಆ ಕೃಷಿ, ಹತ್ತಿಯನ್ನ ಹೆಚ್ಚಾಗಿ ಬೆಳೀತಕ್ಕಂಥದ್ದು. ಆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಜಾಸ್ತಿ ಯಾಕಿದೆ ಅಂದ್ರೆ ಕಬ್ಬಿಣದ ಅದಿರು ಸಿಗ್ತಕ್ಕಂಥ ಒಂದು ಇದೆ. ಈ ರೀತಿ ಸಾಕಷ್ಟು ಖನಿಜ ಸಂಪನ್ಮೂಲಗಳು ನಮ್ಮ ದೇಶದಲ್ಲಿ ಇರೋದ್ರಿಂದ ಅವಾಗ ಆ ಒಂದು ಸಂಪನ್ಮೂಲಗಳನ್ನ ಬೆಳೆಸಿ ಕೈಗಾರಿಕೆಗಳನ್ನ ಉನ್ನತೀಕರಿಸಿ ದೇಶವನ್ನು ಅಭಿವೃದ್ಧಿಯನ್ನ ಕೈಗೊಳ್ಳೋದು. ಇಲ್ಲಿ ನಾನು ಹೇಳ್ತಕ್ಕಂಥ ವಾದ ಅಂತಂದ್ರೆ, ನೀವು ಮಾಡ್ತಕ್ಕಂಥ ವಾದ ಯಾವ ರೀತಿ ಅಂತಂದ್ರೆ, ಇಲ್ಲ ನಾವು ಬೆಳೀತಕ್ಕಂಥ ಅಕ್ಕಿ ಇಂಪಾರ್ಟೆಂಟು, ನಾವು ಬೆಳೀತಕ್ಕಂಥ ಕಬ್ಬು ಇಂಪಾರ್ಟೆಂಟು, ನಾವು ಇಲ್ಲಿ ವಸ್ತು ಮೆಟೀರಿಯಲಿಸ್ಟ್ ಇಂಪಾರ್ಟೆಂಟ್ ಅಲ್ಲ, ಆ ವಸ್ತುಗಳಿಂದ ಆದಾಯ ಬರ್ತಾ ಇದೆಯೋ ಅಥವಾ ಕೈಗಾರಿಕೆಗಳಿಂದ ನಮ್ಗೆ ಸೋಪ್ ಮುಖ್ಯ, ಇಲ್ಲಿ ಯಂತ್ರ ಮುಖ್ಯ, ಇಲ್ಲಿ ಶೂಟಿಂಗ್ ಮಾಡ್ತಕ್ಕಂಥ ಒಂದು ಕ್ಯಾಮ್ರಾ ಮುಖ್ಯ, ಅಥವಾ ನಾನು ದಿನ ಬೆಳಕೆ ಮಾಡ್ತಕ್ಕಂಥ ಒಂದು ಸೋಲಾರ್ ಮುಖ್ಯ, ಅದು ಮುಖ್ಯ ಅಲ್ಲ, ಅವುಗಳಿಂದ ಎಷ್ಟು ಆದಾಯ ನಮ್ಮ ದೇಶಕ್ಕೆ ಕೊಡುಗೆ ಕೊಡ್ತಾ ಇದೆ ಅನ್ನೋದು ಮುಖ್ಯ ಆಗಿರ್ತಕ್ಕಂಥದ್ದು. ಇದಕ್ಕೆ ಲತಾ ಮಣಿ ಅವರು ಏನ್ ಹೇಳ್ತಾರೆ ಅದನ್ನ ಹೇಳ, ಇಲ್ಲಿ ನೀವು ವಸ್ತುಗಳ ಇಂಪಾರ್ಟೆಂಟ್ ಅನ್ನ ಕುತ್ಕೊಂಡು ಜಗಳ ಮಾಡ್ತಾ ಇದ್ದೀರಾ. ನಾನು ಸೋಲಾರ್ ಹಾಕೋಬೇಕು, ನೀವು ಸೋಲಾರ್ ಹಾಕೊಂಡ್ರೆ ಮಾತ್ರ ಸ್ನಾನ, ಆದ್ರೆ ನಮಗೆ ವಸ್ತುಗಳ ಇಂಪಾರ್ಟೆಂಟ್ ಅಲ್ಲ, ಅದು ಆ ವಸ್ತುಗಳ ಮಾರಾಟ ಮಾಡೋದ್ರಿಂದ ನಮ್ಮ ದೇಶದ ಕೊಡುಗೆ ಎಷ್ಟು ಬರ್ತಾ ಇದೆ, ಅದರಿಂದ ಬರ್ತಾ ಇದೆಯೋ ಇದರಿಂದ ಬರ್ತಾ ಇದೆ, ಅದಷ್ಟೇ ನಮ್ಮ ವಾದ. ಹೌದು. ಇವಾಗ ಒಂದು ದೇಶ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಅದು ಆದಾಯದಲ್ಲಿ ಹೇಗೆ ಉನ್ನತ ಸ್ಥಾನವನ್ನ ತಲುಪುತ್ತೆ ಅನ್ನೋದ್ರ ಮೂಲಕ ಆ ದೇಶ ಅಭಿವೃದ್ಧಿ ಹೊಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಆದಾಯದಲ್ಲಿ ಹೆಚ್ಚಳ ಕಾಣಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಅವರು ಆಗ್ಲಿಂದ ಹೇಳ್ತಿದ್ದಾರೆ, ಈಗ ಅವ್ರು ಮುಡ್ದಿರೋ ಮಲ್ಲಿಗೆ ಕೃಷಿಯಿಂದ ಬಂದಿರೋ ಅಂಥದ್ದು. ಆ ಮಲ್ಲಿಗೆ ಹಾರಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ, ಕೈಗಾರಿಕೆಯಿಂದ ತಯಾರಾದಂತ ಚಿನ್ನದ ಹಾರ ಹಾಕೊಂಡಿದಾರಲ್ಲ ಅದಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಡ್ಲಿ. ಮತ್ತೆ ಅವರಿಬ್ಬರು ತೊಟ್ಟಿರೋ ಅಂತ ವಸ್ತ್ರಗಳು, ಅದು ಹತ್ತಿಯಿಂದನೇ ಬಂದಿರೋದು. ಅದನ್ನ ಸರ್ ಹೇಳ್ತಾ ಇರೋದು, ಅದನ್ನ ನಾನು ಆರ್ಥಿಕ ವ್ಯವಸ್ಥೆಯನ್ನು ಎಲ್ಲ ಮಾತಾಡ್ತಾ ಇರೋದು, ಬೆಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವುದ್ರಲ್ಲಿ ಆದಾಯ ಬರ್ತಾ ಇದೆ ಅಂತ. ಬಂಗಾರ ಅಂದ್ರೆ ಬಂಗಾರದ ಯಾವ್ದು ಬೆಲೆ ಇರುತ್ತೆ, ಬಂಗಾರನ ತಯಾರಿಸ್ತಲ್ಲ ಕೈಗಾರಿಕೆ, ಆ ಕೈಗಾರಿಕೆಯಿಂದ ತಯಾರಾದ ಆ ಬಂಗಾರಕ್ಕೆ ಎಷ್ಟು ಆದಾಯ ಇದೆ, ಆ ಒಂದು ಮಲ್ಲಿಗೆ ಹಾರದಿಂದ ಆ ಆದಾಯ ಇಲ್ಲ. ಅದೇ ನೀವು ಹಾಕೊಂಡಿರೋ ಉಡುಪುಗಳನ್ನ ತಗೊಳ್ಳಿ, ನೀವು ಹಾಕೊಂಡಿರೋ ಉಡುಪು 1 kg ಹತ್ತಿಗೆ ನೀವು ಎಷ್ಟು ಬೆಲೆ ಕೊಟ್ಟು ಹತ್ತಿ ತಗೋತೀರಾ, ಅದೇ ನೀವು ಧರಿಸಿರೋ ಅಂತ ಉಡುಪುಗಳನ್ನ ಎಷ್ಟು ಬೆಲೆ ಕೊಟ್ಟು ತಗೊಂಡಿದ್ದೀರಾ. ಸೊ ಆ ಉಡುಪು ಆಗ್ಬೇಕು ಅಂದ್ರೆ ಅಲ್ಲಿ ಏನ್ ಬೇಕು, ಕೈಗಾರಿಕೆಗಳು ಬೇಕು. ಆ ಕೈಗಾರಿಕೆ ಇದ್ರೆ ಮಾತ್ರ ನಿಮ್ಗೆ ಆ ಉಡುಪು ಸಿದ್ಧ ಆಗುತ್ತೆ, ಅದರಿಂದ ಆದಾಯ ಹೆಚ್ಚಾಗುತ್ತೆ. ಉಡುಪು ಕೈಗಾರಿಕೆಯಿಂದ ಬರುತ್ತೆ, ಅದಕ್ಕೆ ಮೂಲ ಕಾರಣ ಕೈಗಾರಿಕೆ ಆದ್ರೂ ಕೂಡ ಮತ್ತೆ ಕಚ್ಚಾ ವಸ್ತು ಬರೋದು ಕೃಷಿಯಿಂದ. ಕೃಷಿ ಇದ್ರಲ್ಲಿ ಕೂಡ ಆ ಒಂದು ಕೈಗಾರಿಕೆ ಬೆಳೆಯುತ್ತೆ. ಈಗ ಅವ್ರು ಏನಾದ್ರು ರೇಷ್ಮೆ ಸಾಕಾಣಿಕೆ ಮಾಡಿ ರೇಷ್ಮೆ ಕೊಟ್ರೆ ಅಲ್ಲಿ ಬೆಳೆಯುತ್ತೆ, ಕೃಷಿ ಸಾಕಣೆ ಹತ್ತಿ ಸಾಕಣೆ ಮಾಡ್ಬಿಟ್ಟು ಹತ್ತಿ ಕೊಟ್ರೆ ಅಲ್ಲಿ ಕೈಗಾರಿಕೆಗಳು ಬೆಳೆಯುತ್ತೆ, ಅವರು ಕಬ್ಬು ಬೆಳೆ ಕೊಟ್ರೆ ಇದು ಅವರು ಮರಗಳನ್ನು ಬೆಳೆ ಕೊಟ್ರೆ ಕಾಗದ ಬೆಳೆಯುತ್ತೆ. ಹಂಗೆ ಒಂದಕ್ಕೊಂದು ಡಿಪೆಂಡ್ ಆಗಿದೆ. ಈಗ ಹತ್ತಿನ ನಾವು ರಫ್ತು ಮಾಡ್ತೀವಿ ಅನ್ಕೊಳ್ಳಿ, ಹತ್ತಿ ನಮ್ಮ ದೇಶದಿಂದ ರಫ್ತಾಗ್ತಿದೆ, ಹತ್ತಿಗೆ ಎಷ್ಟು ಬೆಲೆ ಕೊಟ್ಟು ಬೇರೆ ದೇಶದವರು ತಗೋತಾರೆ, ಅಥವಾ ನಾವು ಕೈಗಾರಿಕೆಗಳಿಂದ ಸಿದ್ಧಪಡಿಸಿದೀವಲ್ಲ ಉಡುಪು, ರೇಷ್ಮೆ ನಮ್ಮ ದೇಶಕ್ಕೆ ಪ್ರಸಿದ್ಧವಾಗಿರುವಂತದ್ದು, ಆ ರೇಷ್ಮೆ ಉಡುಪನ್ನ ರಫ್ತು ಮಾಡ್ತೀರಾ ಅನ್ಕೊಳ್ಳಿ, ಆ ರೇಷ್ಮೆ ಉಡುಪಿಗೆ ಎಷ್ಟು ಬೆಲೆ ಕೊಟ್ಟು ಅವರು ತಗೋತಾರೆ. ಸೊ ಅಲ್ಲಿ ಕಚ್ಚಾ ವಸ್ತು ರೈತ ಬೆಳೆದಿರ್ತಾನಲ್ಲ, ಕಚ್ಚಾ ವಸ್ತು ಅದು ಮುಖ್ಯ ಅಂತ ನಾವು ಹೇಳ್ತಾ ಇಲ್ಲ, ಮುಖ್ಯನೇ, ಆದ್ರೆ ಅದಕ್ಕೆ ಎಷ್ಟು ಬೆಲೆ ಇದೆ. ಆದ್ರೆ ಅದನ್ನ ಬಳಸ್ಕೊಂಡು ನಾವು ಕೈಗಾರಿಕೀಕರಣದಲ್ಲಿ ತೊಡಗಿಸ್ಕೊಂಡು ಅದಕ್ಕೊಂದು ಸಂಸ್ಕಾರ ಕೊಡ್ತೀವಲ್ಲ, ಆ ಸಂಸ್ಕಾರ ಕೊಟ್ಟಾಗ ಅದೊಂದು ಸಿದ್ಧತೆ ಕೊಡುತ್ತಲ್ಲ, ಆ ಒಂದು ವಸ್ತುವಿಗೆ ಎಷ್ಟು ಬೆಲೆ ನಾನು ಅದಕ್ಕೆ ಯಾರು ಮಾತಾಡುವಾಗ್ಲೂ ಮಾತಾಡಲ್ಲ, ನಾನು ಮಾತಾಡುವಾಗ ನಾನು ಮಾತಾಡ್ತೀನಿ, ನೀವು ವಸ್ತು ನೋಡ್ಬೇಡಿ, ವಸ್ತು ಹಿಂದೆ ಇರೋ ಆದಾಯ ಅದನ್ನ ನೋಡಿ, ಅದನ್ನ ಹೇಳ್ತಾ ಇರೋದು, ಅದನ್ನ ಬಿಡಿಸಿ ಹೇಳ್ತೀನಿ. ಕೇಳಿಸ್ಕೊಳ್ಳಿ, ನಂದಿನ್ನು ಮುಗ್ದಿಲ್ಲ. ಆವಾಗ್ಲೇ ನೀವ್ ಹೇಳಿದ್ರಿ ರೈತ ಬೆಳೆಯನೇ ಮುಖ್ಯ ಅಂತ. ಆ ರೈತ ಬೆಳೆಯಕ್ ಮುಂದಾಗಿ ನಿಂತಿದ್ದಾನಲ್ಲ, ಅವನು ಕೂಡ ಕೈಗಾರಿಕೆನ ಅವಲಂಬಿಸಿ ಕೈಗಾರಿಕೆನ ನಂಬಿ ಬೆಳೆ ಬೆಳೀತಿದ್ದಾನೆ. ಯಾಕೆ ಅಂದ್ರೆ ಅವನ್ ಬೆಳೀತಾ ಇರೋ ಬೆಳೆನಲ್ಲಿ ಆಹಾರ ಬೆಳೆಗಳಿದೆ,
ಮುಖ್ಯವಾಗಿ ವಾಣಿಜ್ಯ ಬೆಳೆಗಳಿದೆ. ಆ ವಾಣಿಜ್ಯ ಬೆಳೆಗಳನ್ನ ಅವನು ಬೆಳಿತಾ ಇದ್ದಾನೆ ಅಂದ್ರೆ ಅವನು ಯಾವ್ದೋ ಬೀಸಕಲ್ನ ಇಟ್ಕೊಂಡು ಅಥವಾ ಒಂದೊಂದು ಕಲ್ನ ಜಚ್ಕೊಂಡು ನಂಬ್ಕೊಂಡು ಅವನು ಬೆಳಿತಾ ಇಲ್ಲ, ಸರ್, ಇದು ಮತ್ತೆ ಕೈಗಾರಿಕೆಗಳನ್ನ ನಡೆಸ್ತಾ ನಂಬಿಕೊಂಡು ಅವನು ಬೆಳಿತಿದ್ದಾನೆ. ಈಗ ಈ ಸಮಯದ ಅವ್ರು ಮಾತಾಡುವಾಗ ನಾವು ಕಂಪ್ಲೀಟ್ ಸುಮ್ಮನಿದ್ದೀವಿ ತಾನೆ. ಈಗ ಇನ್ನೊಬ್ರು ಮಾತಾಡುವಾಗ ಈಗ ಎದುರಾಳಿ ತಂಡದವರು ತುಂಬಾ ಅವ್ರು ಮಾತಾಡುವಾಗ ನಾವು ಮಾತಾಡೇ ಇಲ್ಲ. ಎದುರಾಳಿ ತಂಡದವರು ತುಂಬಾ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಮತ್ತೆ ನೀವು ಕೂಡ ದಂಗೆ ಎದ್ದು ಬಿಟ್ಟಿದ್ದೀರಾ. ಸಾಲಾವಕಾಶದ ಕೊರತೆ ಇರೋದ್ರಿಂದ ರಿಯಲಿಸ್ಟಿಕ್ ಅಂತಾರಲ್ವಾ ಇವ್ರು ಹೇಳಿದ್ರು, ಸೀರೆ ಮಾರೋದು ಆದಾಯ ಅಲ್ವಾ, ದೇಶದ ಅಭಿವೃದ್ಧಿಗೆ ಅದು ಸಹಕಾರಿ ಆಗಲ್ವಾ? ಅದಕ್ಕೆ ಹೇಳ್ತೀನಿ ನಾನು. ಕೊನೆಗೆ ಸಮಯದ ಅವಕಾಶದಿಂದ ಈ ವಾದವನ್ನ ನೆಕ್ಸ್ಟ್ ಮುಂದಿನ ದಿನಕ್ಕೆ ನಾನು ಮುಂದುವರಿಸ್ತಾ ಹೋಗ್ತೀನಿ. ಇಲ್ಲಿ ಕೈಗಾರಿಕೆ ಮತ್ತು ಕೃಷಿ ಕಚ್ಚಾ ವಸ್ತುಗಳು ಬಂದಾಗ ಇವರು ಲತಾ ಮೇಡಮ್ ಅವರು ಹೇಳ್ತಾ ಇದ್ರು, ನೀವು ಹತ್ತಿಯನ್ನ ಇದಕ್ ಮಾಡೋಕ್ಕಿಂತ ಕಡಿಮೆ ಬೆಲೆಗೆ ಹೋಗುತ್ತೆ, ಅದನ್ನೇ ನಾವು ಉಡುಪುಗಳನ್ನ ಕೈಗಾರಿಕೆಯಿಂದ ಮಾಡ್ತಕ್ಕಂಥದ್ದು ರಫ್ತು ಮಾಡಿದ್ರೆ ತುಂಬಾ ಬೆಲೆ ಸಿಗುತ್ತೆ ಅಂತ ಇರುತ್ತೆ. ಕೆಲವೊಂದು ವಲಯಗಳಲ್ಲಿ, ನಾನು ಇದನ್ನ ಎಲ್ಲ ವಲಯದಲ್ಲಿ ಅಂತ ಹೇಳಲ್ಲ, ಕೆಲವೊಂದು ವಲಯಗಳಲ್ಲಿ ಯಾವ ದೇಶದಲ್ಲಿ ಆ ತಾಂತ್ರಿಕತೆ ಇರೋದಿಲ್ಲ ಅಂತ ದೇಶಗಳ ಮಾತ್ರ ಸಿದ್ಧ ವಸ್ತುಗಳನ್ನ ಆಮದು ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಇವತ್ತು ಜೀನ್ಸ್ ಪ್ಯಾಂಟ್ ಅಂತ ಇದೀವಲ್ಲ, ಇಲ್ಲ ನಮ್ಮ ದೇಶದಲ್ಲಿ ಆದಷ್ಟು ನೋಡಿ ಎಲ್ಲಾ ರಾಷ್ಟ್ರಗಳು ಜಾಸ್ತಿ ಇಂಪಾರ್ಟೆಂಟ್ ಕೊಡೋದು, ಮಹತ್ವ ಕೊಡೋದು ಕಚ್ಚಾ ವಸ್ತುಗಳ ಆಮದಿಗೆ ಇಂಪಾರ್ಟೆಂಟ್ ಕೊಡ್ತಾರೆ. ಇವತ್ತು ಎಲ್ಲಾ ದೇಶಗಳು ಕೈಗಾರಿಕೆಗಳಲ್ಲೂ ಕೂಡ ಸ್ವಾವಲಂಬನೆ ಆದಷ್ಟು ಕಚ್ಚಾ ವಸ್ತುಗಳನ್ನ ಮಾತ್ರ ಆಮದು ಮಾಡಬೇಕು. ಇದಕ್ಕೆ ನಮ್ಮ ಭಾರತದೇ ಒಂದು ಉದಾಹರಣೆ ತೆಗೆದುಕೊಳ್ತೀನಿ. ಇವತ್ತು ನಾವು ರಕ್ಷಣಾ ವೆಚ್ಚಕ್ಕೆ ರಕ್ಷಣಾ ವಲಯದಲ್ಲಿ ನಾವು ರಷ್ಯಾವನ್ನ ಮತ್ತು ಅಮೆರಿಕವನ್ನ ಜಾಸ್ತಿ ರಷ್ಯಾವನ್ನ ಅವಲಂಬಿಸ್ತೀವಿ. ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಒಂದು ತಂತ್ರಜ್ಞಾನ ಬೆಳೆದಾಗ ನಾವೇನ್ ಮಾಡ್ತೀವಿ, ಆ ಒಂದು ಪಿಸ್ತೂಲ್ ತಯಾರಿಕೆಗೆ, ಬಾಂಬ್ ತಯಾರಿಕೆಗೆ ಬೇಕಾಗಿರ್ತಕ್ಕಂಥ ಖನಿಜಗಳನ್ನ ಆಮದು ಮಾಡ್ಕೊಳ್ತೀವಿ ಹೊರತು ಅದನ್ನ ಪೂರ್ತಿ ಸಾಮಗ್ರಿಗಳನ್ನ ಆಮದು ಮಾಡ್ಕೊಳ್ಳಲ್ಲ. ಈ ರೇಷ್ಮೆದು ಅಷ್ಟೇ, ಪ್ರತಿಯೊಂದು ವಲಯದಲ್ಲೂ ಕೂಡ ಅಷ್ಟೇ ಕಚ್ಚಾ ವಸ್ತುಗಳು. ಇವತ್ತು ಭಾರತದಲ್ಲಿ ಒಂದು ಔಷಧಿ ಮೆಡಿಕಲ್ ವಿಷಯದಲ್ಲಿ ಭಾರತ ಇವತ್ತು ಸ್ವಾವಲಂಬನೆ ಸಾಧಿಸಿದೆ, ಜೊತೆಗೆ ಬೇರೆ ದೇಶಕ್ಕೂ ಕೂಡ ಅದು ರಫ್ತು ಮಾಡ್ತಾ ಇದೆ. ಇವತ್ತು ನೀವು ನೋಡಿರ್ಬೋದು, ಯಾವುದು ಕೊರೋನಾ ಅಂತ ಪಾಕಿಸ್ತಾನ ಬೇರೆ ಬೇರೆ ದೇಶಗಳು, ಇವತ್ತು ಆಫ್ಘಾನಿಸ್ತಾನಕ್ಕೂ ಕೂಡ ಗೋಧಿಯನ್ನು ರಫ್ತು ಮಾಡ್ತು. ಆಮೇಲೆ ಕಚ್ಚಾ ವಸ್ತುಗಳನ್ನು ನಾವು ಆಮದು ಮಾಡ್ಕೊಳ್ತೀವಿ, ಆದ್ರೆ ನಾವು ಸಿದ್ಧ ವಸ್ತುಗಳನ್ನ ಯಾವ ದೇಶ ಸ್ವಾವಲಂಬನೆ ಸಾಧಿಸಿಲ್ಲ ಅದನ್ನ ಕಳಿಸ್ತೀವಿ. ಆದಷ್ಟು ಎಲ್ಲಾ ರಾಷ್ಟ್ರಗಳು ಕಚ್ಚಾ ವಸ್ತುಗಳನ್ನ ಆಮದು ಮಾಡ್ಕೊಳ್ಳಿಕ್ಕೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ. ಎಲ್ಲಿ ತಾಂತ್ರಿಕತೆ ನೋಡಿ, ಅಮೆರಿಕದಲ್ಲಿ ಇವತ್ತು ರಕ್ಷಣಾ ತಂತ್ರಜ್ಞಾನ ಅಮೆರಿಕದವ್ರು ಎಲ್ಲೂ ಬಿಟ್ಕೊಟ್ಟಿಲ್ಲ. ಯಾಕೆ ಬಿಟ್ಕೊಟ್ಟಿಲ್ಲ ಅಂದ್ರೆ ತಂತ್ರಜ್ಞಾನ ಬಿಟ್ಕೊಟ್ರೆ ಬೇರೆ ದೇಶದವರು ಆ ವಿಷಯದಲ್ಲಿ ಸ್ವಾವಲಂಬನೆ ಕೊಡುತ್ತೆ, ನಮ್ಮ ದೇಶದ ಆದಾಯ ಕಡಿಮೆ ಬೀಳುತ್ತೆ ಅಂತಂದ್ರೆ ಇವತ್ತು ತಂತ್ರಜ್ಞಾನ ಬೆಳಿಬೇಕು. ಆ ತಂತ್ರಜ್ಞಾನವನ್ನ ಆಯಾ ರಾಷ್ಟ್ರಗಳು ಬೆಳೆದಾಗ ಆ ಕೈಗಾರಿಕೆಗಳು ಬೆಳವಣಿಗೆ ಆಗುತ್ತೆ. ಆದ್ರೆ ಕಚ್ಚಾ ವಸ್ತುಗಳು ಈ ಪೂರೈಕೆ ಮಾಡ್ಲಿಕ್ಕೆ ಕೃಷಿ ಯಾವಾಗ ಅದು ತಾನು ಬೆಳವಣಿಗೆ ಮಾಡೋದು ಅದಕ್ಕೂ ಕೂಡ ಆದಾಯ ಸಿಗುತ್ತೆ. ಇಲ್ಲಿ ಆ ಆದಾಯದ ಮೂಲದಲ್ಲಿ ಕೃಷಿ ಮುಖ್ಯನೋ ಕೈಗಾರಿಕೆ ಮುಖ್ಯನೋ ಅಂತಕ್ಕಂಥದ್ದು ವಾದ ನಮ್ದಾಗಿತ್ತು. ವೀಕ್ಷಕರ, ಇವತ್ತು ನೋಡಿದ್ರಲ್ಲ, ಇದೇ ವಾದವನ್ನ ನಾವು ನೆಕ್ಸ್ಟ್ ಮುಂದಿನ ದಿನ ಈ ವಿಷಯವನ್ನ ಮತ್ತೆ ಪ್ರತಿಪಾದನೆ ಮಾಡ್ತೀವಿ, ಮತ್ತೆ ಇದೇ ವಿಷಯವನ್ನ ಚರ್ಚೆ ಮಾಡ್ತೀವಿ. ಇಲ್ಲಿಗೆ ಅಮೂಲ್ಯ ಸಮಯವನ್ನು ನಾವು ಮೀಸಲಾಗಿಟ್ಟು ಈ ಒಂದು ಚರ್ಚೆಗೆ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಅತಿಥಿಗಳು ಶರಣಾರ್ಥಿಗಳು. ವೀಕ್ಷಕರೇ, ಇವತ್ತು ಸಾಕಷ್ಟು ವಾದಗಳು ನಡೆದವು. ಕೃಷಿ ಮುಖ್ಯನೋ ಅಥವಾ ಕೈಗಾರಿಕೆ ಮುಖ್ಯನೋ, ಯಾವುದು ನಮ್ಮ ದೇಶಕ್ಕೆ ಆದಾಯ ತಂದು ಕೊಡುತ್ತೆ ಅಂತಕ್ಕಂಥದ್ದು ನೀವು ಸಾಕಷ್ಟು ಚರ್ಚೆಗಳಿಂದ ನಿಮಗೂ ಕೂಡ ಒಂದು ಜ್ಞಾನ ಸಿಕ್ಕಿದೆ, ಅರಿವು ದೊರೆತಿದೆ ಅಂತ ಭಾವಿಸ್ತಾ ಮತ್ತೆ ಈ ವಿಷಯದ ಬಗ್ಗೆ ಮಾತಾಡೋಣ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿಗಳು.